ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಿಸಿಯೋಲಾಜಿಕಲ್ ಚೇಂಜಸ್ ಇನ್ ದಿ ಪ್ರೆಗ್ನೆನ್ಸಿ ಅಥವಾ ಫಿಸಿಯೋಲಾಜಿಕಲ್ ಚೇಂಜಸ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಸೊ ಏನು ಚೇಂಜಸ್ ಆಗ್ತವೆ ನಮ್ಮೆಲ್ಲ ಬಾಡಿ ಸಿಸ್ಟಮಲ್ಲಿ ಪ್ರೆಗ್ನೆನ್ಸಿ ಒಳಗಡೆ ಏನೇನು ಚೇಂಜಸ್ ಆಗ್ತವೆ ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಕೊನೆತನ ನೋಡಿ. ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ವೇರಿಯಸ್ ಅನಾಟಮಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಚೇಂಜಸ್ ಅಕ್ಕರ್. ಹೌದು ಸರ್, ಏನಾಗುತ್ತೆ ಅನಾಟಮಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಚೇಂಜಸ್ ಆಗ್ತಾ ಇದ್ದಾವೆ ಡ್ಯೂ ಟು ಮೆಟಬಾಲಿಕ್ ಡಿಮಾಂಡ್. ಹೌದು ಸರ್, ಮೆಟಬಾಲಿಸಮ್ ಕೂಡ ಇಲ್ಲಿ ಏನಾಗ್ತಾ ಇದೆ, ಜಾಸ್ತಿ ಆಗಿದೆ. ಮೆಟಬಾಲಿಕ್ ಡಿಮಾಂಡ್ ಕೂಡ ಏನಾಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಏಕೆಂದರೆ ಒಳಗಡೆ ಒಂದು ಫೀಟಸ್ ಇದೆ, ಒಳಗಡೆ ಒಂದು ಬೇಬಿ ಏನಾಗ್ತಾ ಇದೆ, ಗ್ರೋ ಆಗ್ತಾ ಇದೆ. ಅದರ ಮೆಟಬಾಲಿಸಮ್ ಕೂಡ ಯಾರು ಪೂರ್ತಿ ಮಾಡಬೇಕು? ಮದರೇ ಏನು ಮಾಡಬೇಕು, ಪೂರ್ತಿ ಮಾಡಬೇಕು. ಅದ್ರ ಆಕ್ಸಿಜನ್ ನೀಡ್, ಅದರ ಊಟದ ಮೀನ್ಸ್ ನ್ಯೂಟ್ರಿಷನ್ ನೀಡ್ ಪ್ರತಿಯೊಂದನ್ನು ಯಾರು ಮಾಡಬೇಕಾಗುತ್ತೆ? ಮದರ್ ಫುಲ್ಫಿಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅನಾಟಮಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಚೇಂಜಸ್ ಆಗ್ತಾ ಇದ್ದಾವೆ ಡ್ಯೂ ಟು ಮೆಟಬಾಲಿಕ್ ಡಿಮಾಂಡ್ ಆಫ್ ಅ ಫೀಟಸ್. ಪ್ಲಾಸೆಂಟಾ, ಹೌದು ಸರ್, ಪ್ಲಾಸೆಂಟಾ ಕೂಡ ಬಂದುಬಿಟ್ಟಿದೆ. ಓಕೆ, ಸೊ ಪ್ಲಾಸೆಂಟಾ ಯಾವಾಗ ಬರುತ್ತೆ ಸರ್? ಓನ್ಲಿ ಪ್ರೆಗ್ನೆನ್ಸಿ ಸಮಯದಲ್ಲಿ ಬರುತ್ತೆ. ಸೊ ಪ್ಲಾಸೆಂಟಾ ಒಳಗಡೆ ಕೂಡ ಮೆಟಬಾಲಿಸಮ್ ಆಗ್ತಾ ಇದೆ. ಯಾರು ಪೂರ್ತಿ ಮಾಡಬೇಕು? ಮದರ್ ಪೂರ್ತಿ ಮಾಡಬೇಕು, ಮೀನ್ಸ್ ಪ್ರೆಗ್ನೆಂಟ್ ವುಮನ್ ಪೂರ್ತಿ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ, ಅನಾಟಮಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಚೇಂಜಸ್. ಯೂಟ್ರಸ್ ಕೂಡ ದೊಡ್ಡದಾಗ್ತಾ ಇದೆ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಎನ್ಲಾರ್ಜ್ಮೆಂಟ್ ಆಫ್ ದಿ ಯೂಟ್ರಸ್ ಏನಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಹಾರ್ಮೋನ್ಸ್ ಇಲ್ಲಿ ಚೇಂಜಸ್ ಆಗ್ತಾ ಇದ್ದಾವೆ ಆ್ಯಂಡ್ ಯೂಟ್ರೈನ್ ಎನ್ಲಾರ್ಜ್ಮೆಂಟ್. ಹೌದು ಸರ್, ಯೂಟ್ರಸ್ ಕೂಡ ಎನ್ಲಾರ್ಜ್ ಆಗ್ತಾ ಇದೆ. ಸೊ ಇವು ರೀಸನ್ಗೋಸ್ಕರ ಬಹಳಷ್ಟು ಚೇಂಜಸ್ ಎಲ್ಲಾಗ್ತಾ ಇದ್ದಾವೆ, ನಮ್ಮೆಲ್ಲ ಬಾಡಿ ಸಿಸ್ಟಮ್ ಒಳಗಡೆ ಆಗ್ತಾ ಇದ್ದಾವೆ. ಸೊ ಒನ್ ಬೈ ಒನ್ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನು ಚೇಂಜಸ್ ಆಗ್ತವೆ ನೋಡೋಣ. ಓಕೆ, ಸೊ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಯೂಟ್ರಸ್. ಓಕೆ, ಸೊ ಯೂಟ್ರಸ್ ಒಳಗಡೆ ಏನೇನು ಚೇಂಜಸ್ ಆಗ್ತವೆ? ಓಕೆ, ಸೊ ನಾವು ನೋಡಿದರೆ ಹೇಳ್ಬೋದು ವೇಟ್ ಇನ್ಕ್ರೀಸಸ್. ಓಕೆ, ಸೊ ವೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೈಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ವೇಟ್ ಇನ್ಕ್ರೀಸ್ ಆಗುತ್ತೆ ಸರ್. ಎಷ್ಟು ಇನ್ಕ್ರೀಸ್ ಆಗುತ್ತೆ? ಫ್ರಮ್ 50 ಗ್ರಾಮ್ ಟು 1000 ಗ್ರಾಮ್. ಓಕೆ, ಸೊ ಇನ್ನು ನಾನ್ ಪ್ರೆಗ್ನೆಂಟ್ ವುಮನ್, ಪ್ರೆಗ್ನೆಂಟ್ ಇರ್ಲಾರ್ಕಿಂತ ಮೊದಲು ಯೂಟ್ರಸ್ ಎಷ್ಟಿತ್ತು, ಅದ್ರ ವೇಟ್ ಎಷ್ಟಿತ್ತು ಸರ್? 50 ಗ್ರಾಮ್. ಓಕೆ, ಸೊ ಇನ್ನು ಟರ್ಮ್ ಅಥವಾ ನಾವು 40 ವೀಕ್ ಆಫ್ ಜೆಸ್ಟೇಷನ್ ನೋಡಿದ್ವಿ. ಓಕೆ, ಸೊ ಎಷ್ಟಿರುತ್ತೆ ಪ್ರೆಗ್ನೆನ್ಸಿ ಡ್ಯೂರೇಷನ್ ನೀವು ನೋಡಿದ್ರ? ಓಕೆ, ಸೊ 40 ವೀಕ್ ಆಫ್ ಜೆಸ್ಟೇಷನ್ ಅಥವಾ ನಾವು 9 ಮಂತ್ ವುಮನ್, ಪ್ರೆಗ್ನೆಂಟ್ ವುಮನ್ ಯೂಟ್ರಸ್ ನಾವು ಮೆಷರ್ ಮಾಡಿದರೆ ಎಷ್ಟಿರುತ್ತೆ? 1000 ಗ್ರಾಮ್. ಓಕೆ, ಸೊ ಇಷ್ಟಿದು ಎನ್ಲಾರ್ಜ್ಮೆಂಟ್ ಆಗ್ತಾ ಇದೆ, ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಎಷ್ಟಾಗ್ತಾ ಇದೆ? 50 ಗ್ರಾಮಿಂದ 1 kg ಅಷ್ಟಿದು ಏನಾಗ್ತಾ ಇದೆ, ವೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ ಫಸ್ಟ್ ಏನಾಗ್ತಾ ಇದೆ, ಯೂಟ್ರಸ್ ವೇಟ್ ಇನ್ಕ್ರೀಸ್ ಆಗ್ತಾ ಇದೆ ಸರ್. ಅಬೌಟ್ 20 ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, 20 ಟೈಮ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಫ್ರಮ್ 50 ಗ್ರಾಮ್ ಟು 1000 ಗ್ರಾಮ್. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಇನ್ಕ್ರೀಸಸ್ ಅಪ್ ಟು 5 ಲೀಟರ್. ಹೌದು ಸರ್, ಅದು ವಾಲ್ಯೂಮ್ ಇನ್ಕ್ರೀಸಸ್ ಅಪ್ ಟು 5 ಲೀಟರ್ ಅಂದರೆ ಯೂಟ್ರಸ್ ಒಳಗಡೆ ವಾಲ್ಯೂಮ್ ಎಷ್ಟು ಹಿಡಿಬೋದು? 5 ಲೀಟರ್ ಅಷ್ಟು ವಾಲ್ಯೂಮ್ ಹಿಡಿಬೋದು, 5 ಲೀಟರ್ ಅಷ್ಟು ವಾಟರ್ ಹಿಡಿಬೋದು. ಸೊ ಅಷ್ಟು ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಮತ್ತೇನಾಗುತ್ತೆ ಇಲ್ಲಿ, ಸರ್ವಿಕ್ಸ್ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಇನ್ಕ್ರೀಸ್ಡ್ ವ್ಯಾಸ್ಕ್ಯುಲಾರಿಟಿ. ಹೌದು ಸರ್, ಬ್ಲಡ್ ವೆಸಲ್ಸ್, ಬ್ಲಡ್ ಸಪ್ಲೈ ಏನಾಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ನೆನ್ಪಿಡಬೇಕು, ಬ್ಲಡ್ ಸಪ್ಲೈ ಯಾಕೆ ಇನ್ಕ್ರೀಸ್ ಆಗುತ್ತೆ? ಯಾಕಂದರೆ ಬ್ಲಡ್ ಯಾರಿಗೆ ಸಪ್ಲೈ ಮಾಡಬೇಕು? ಒಳಗಡೆ ಇರೋ ಫೀಟಸ್ಗೆ ಬ್ಲಡ್ ಸಪ್ಲೈ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ. ವ್ಯಾಸ್ಕ್ಯುಲಾರಿಟಿ ಅಂದರೆ ಏನು ಸರ್? ಇಲ್ಲಿ ಬ್ಲಡ್ ವೆಸಲ್ಸ್ ಏನಾಗ್ತವೆ, ಇನ್ಕ್ರೀಸ್ ಆಗುತ್ತವೆ. ಬ್ಲಡ್ ಸಪ್ಲೈ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬ್ಲಡ್ ವೆಸಲ್ ಸಪ್ಲೈ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ್ಯಂಡ್ ಶೇಪ್ ಚೇಂಜಸ್. ಹೌದು ಸರ್, ಶೇಪ್ ಕೂಡ ಇಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈಟ್ ದೊಡ್ಡ ಯೂಟ್ರಸ್ ಆಗಿಬಿಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ನೆಕ್ಸ್ಟ್ ಬ್ರ್ಯಾಕ್ಸಾನ್ ಹಿಕ್ಸ್ ಕಾಂಟ್ರಾಕ್ಷನ್ ಹೆಲ್ಪ್ ಟು ರೈಪನ್ ದಿ ಸರ್ವಿಕ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಬ್ರ್ಯಾಕ್ಸಾನ್ ಹಿಕ್ಸ್ ಕಾಂಟ್ರಾಕ್ಷನ್ ಬರುತ್ತೆ. ಮೀನ್ಸ್ ಪ್ರೆಗ್ನೆನ್ಸಿಯಲ್ಲಿ ಸೊ ಯಾವಾಗಾರ ಸ್ವಲ್ಪ ಕಾಂಟ್ರಾಕ್ಷನ್ ಬರುತ್ತೆ. ಓಕೆ, ಸೊ ಲೈಟಾಗಿ ಕಾಂಟ್ರಾಕ್ಷನ್ಸ್ ಬರ್ತವೆ, ಅಥವಾ ಇದನ್ನು ಏನಂತ ಹೇಳ್ಬೋದು, ವಾರ್ಮ್ ಅಪ್ ಕಾಂಟ್ರಾಕ್ಷನ್, ಟೆಸ್ಟ್ ಕಾಂಟ್ರಾಕ್ಷನ್. ಓಕೆ, ಸೊ ಯೂಟ್ರಸ್ ಸಮ್ಟೈಮ್ಸ್ ಏನು ಮಾಡ್ತಾ ಇದೆ, ಕಾಂಟ್ರಾಕ್ಟ್ ಮಾಡ್ತಾ ಇದೆ. ಅದು ಇದರಲ್ಲಿ ಹೆಲ್ಪ್ ಮಾಡುತ್ತೆ, ಅದು ಸರ್ವಿಕ್ಸಿಗೆ ಸಾಫ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಯೂಟ್ರಸಲ್ಲಿ ಏನೇನು ಚೇಂಜಸ್ ಆಗ್ತಾ ಇದ್ದಾವೆ ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಇಲ್ಲಿ ಸೈಜ್ ಇನ್ಕ್ರೀಸ್ ಆಗುತ್ತೆ, ವೇಟ್ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಸರ್?
1000 ಗ್ರಾಮ್ ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಇದ್ರ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ 5 ಲೀಟರ್ ಅಷ್ಟು. ಓಕೆ, ಸರ್ವಿಕ್ಸ್ ಏನಾಗ್ತಾ ಇದೆ, ಸಾಫ್ಟ್ ಆಗ್ತಾ ಇದೆ. ವ್ಯಾಸ್ಕ್ಯುಲಾರಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ಚೇಂಜಸ್ ಇನ್ ಶೇಪಲ್ಲಿ ಕೂಡ ಚೇಂಜಸ್ ಆಗ್ತಾ ಇದ್ದಾವೆ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, ಬ್ಯಾಕ್ಸಾನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂದರೆ ಏನು, ಸೊ ಕಾಂಟ್ರಾಕ್ಷನ್ ಬರ್ತವೆ, ಮೈಲ್ಡ್ ಕಾಂಟ್ರಾಕ್ಷನ್ ಬರ್ತವೆ, ಸೊ ಏನಂತ ಪೇನ್ಲೆಸ್ ಕಾಂಟ್ರಾಕ್ಷನ್ಸ್ ಬರುತ್ತವೆ. ಅದರಲ್ಲಿ ಹೆಲ್ಪ್ ಮಾಡುತ್ತೆ, ಸರ್ವಿಕ್ಸಿಗೆ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ವಜನ ಒಳಗಡೆ ಏನೇನು ಚೇಂಜಸ್ ಆಗ್ತವೆ ಅಂತ. ಓಕೆ, ಸೊ ಫಸ್ಟ್ ವೇಟ್ ತೆಗಿತೀನಿ. ಓಕೆ, ಸೊ ನೆಕ್ಸ್ಟ್ ವಜನ ಒಳಗಡೆ ಏನೇನು ಚೇಂಜಸ್ ಆಗ್ತವೆ. ಓಕೆ, ಇನ್ಕ್ರೀಸ್ಡ್ ವ್ಯಾಸ್ಕ್ಯುಲಾರಿಟಿ, ಇಲ್ಲಿ ಕೂಡ ಏನಾಗುತ್ತೆ, ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ವೆಸಲ್ಸ್ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ, ಲುಕ್ಸ್ ಪರ್ಪಲಿಶ್. ಓಕೆ, ಸೊ ಇದು ಯಾವ ಕಲರ್ ಕಾಣುತ್ತೆ, ಪರ್ಪಲಿಶ್ ಕಾಣುತ್ತೆ ಅಥವಾ ಬ್ಲೂಯಿಶ್ ಡಿಸ್ಕಲರೇಷನ್ ಆಗಿ ಕಾಣಿಸುತ್ತೆ. ಓಕೆ, ಸೊ ನೆನ್ಪಿಡಬೇಕು, ಇದರಲ್ಲಿ ಏನಾಗುತ್ತೆ, ವ್ಯಾಸ್ಕ್ಯುಲಾರಿಟಿ ಚೇಂಜ್ ಆಗುತ್ತೆ, ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಪರ್ಪಲಿಶ್ ಅಥವಾ ಬ್ಲೂಯಿಶ್ ಕಲರಲ್ಲಿ ಕಾಣುತ್ತೆ, ಸೀಕ್ರೀಷನ್ ಬಿಕಮ್ ಆ್ಯಸಿಡಿಕ್. ಓಕೆ, ಏನಾಗುತ್ತೆ, ಆ್ಯಸಿಡಿಕ್, pH ಏನಾಗುತ್ತೆ, ಇಲ್ಲಿ ಆ್ಯಸಿಡಿಕ್ ಆಗುತ್ತೆ. ಆ್ಯಸಿಡಿಕ್ ಯಾಕೆ ಆಗ್ತಾ ಇದೆ, ಟು ಪ್ರಿವೆಂಟ್ ಇನ್ಫೆಕ್ಷನ್. ಓಕೆ, ಸೊ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋಕ್ಕೆ ಇಲ್ಲಿ ಏನಾಗ್ತಾ ಇದೆ, ವಜನ pH ಏನಾಗ್ತಾ ಇದೆ, ಆ್ಯಸಿಡಿಕ್ ಆಗ್ತಾ ಇದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಇಲ್ಲಿ ಚೇಂಜಸ್ ಏನಿದ್ದಾವೆ, ಏನಾಗ್ತಾ ಇದೆ, ಇಲ್ಲಿ ಚೇಂಜಸ್ ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಪರ್ಪಲಿಶ್ ಅಥವಾ ಬ್ಲೂಯಿಶ್ ಕಲರ್ ಕಾಣ್ತಾ ಇದೆ, ಮತ್ತು ಸಿಕ್ರಿಷನ್ ಏನಾಗುತ್ತೆ, ಆ್ಯಸಿಡಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಓವರೀಸ್ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬ್ಸ್. ಓವರೀಸ್ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಏನೇನು ಚೇಂಜಸ್ ಆಗ್ತವೆ ಅಂತ. ಓಕೆ, ಸೊ ಫಸ್ಟು ಹೈಪರ್ಟ್ರೋಪಿ ಆ್ಯಂಡ್ ಇನ್ಕ್ರೀಸ್ ವ್ಯಾಸ್ಕ್ಯುಲಾರಿಟಿ. ಹೈಪರ್ಟ್ರೋಪಿ ಅಂದರೆ ಏನು, ಎನ್ಲಾರ್ಜ್ಮೆಂಟ್. ಓಕೆ, ಸೊ ಹೈಪರ್ಟ್ರೋಪಿ ಮೀನ್ಸ್ enlargement of the fallopian tube, enlargement of the ovaries and increased vascularity. ಇಲ್ಲಿ ಕೂಡ ಏನಾಗುತ್ತೆ, ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಮೀನ್ಸ್ ಬ್ಲಡ್ ವೆಸಲ್ ಸಪ್ಲೈ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ಪಸ್ ಲ್ಯೂಟಿಯಮ್ ಪ್ರೊಡ್ಯೂಸಸ್ ಪ್ರೊಜೆಸ್ಟಿರಾನ್ ಫಾರ್ ಎಂಡೋಮೆಟ್ರಿಯಲ್ ಲೈನಿಂಗ್. ಹೌದು ಸರ್, ಏನು ಮಾಡುತ್ತೆ, ಕಾರ್ಪಸ್ ಲ್ಯೂಟಿಯಮ್. ಓಕೆ, ಸೊ ನೀವು ಓವ್ಲ್ಯೂಷನ್ನಲ್ಲಿ ಸ್ಟಡಿ ಮಾಡಿರ್ಬೋದು. ಸೊ ದಿಸ್ ಇಸ್ ಓವರಿ. ಓಕೆ, ಸೊ ಇದ್ರ ಒಳಗಡೆ ಏನಾಗುತ್ತೆ, ಓಮ್ ಒಂದು ಸಾರಿ ರಿಲೀಸ್ ಆಗಿದ್ಮೇಲೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇದು ಓಮ್. ಸೊ ಓಮ್ ಒಂದು ಸಾರಿ ರಿಲೀಸ್ ಆಗಿದ್ಮೇಲೆ ಏನಾಯಿತು, ಓಮ್ ರಿಲೀಸ್ ಆಯಿತು. ಸೊ ಇದು ಶೆಲ್ ಇರುತ್ತೆ ಅಲ್ಲ, ಎಗ್ ಶೆಲ್ ಥರ ಕಾಣಿಸ್ತಾ ಇದೆಯಲ್ಲ, ಓಮ್ ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಏನಾಗಿದೆ, ಮೆಚ್ಯೂರ್ ಗ್ರಾಫಿಯನ್ ಫಾಲಿಕಲ್ಲಿಂದ ಓಮ್ ರಿಲೀಸ್ ಆಗಿದ್ಮೇಲೆ ಸೊ ಅದು ಈ ಥರ ಸ್ವಲ್ಪ ಬರುತ್ತೆ. ಓಕೆ, ಸೊ ಇದನ್ನು ನಾವು ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಏನು ಮಾಡುತ್ತೆ, ಪ್ರೊಜೆಸ್ಟಿರಾನ್ ರಿಲೀಸ್ ಮಾಡುತ್ತೆ. ಪ್ರೊಜೆಸ್ಟಿರಾನ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಮೇಂಟೆನೆನ್ಸ್ ಆಫ್ ಪ್ರೆಗ್ನೆನ್ಸಿ. ಹೇಗೆ ಮೇಂಟೈನ್ ಮಾಡುತ್ತೆ ಇದು, ಬೈ ಮೇಂಟೈನಿಂಗ್ ದಿ ಯೂಟರೈನ್ ಲೈನಿಂಗ್. ಓಕೆ, ಯೂಟರೈನ್ ಲೈನ್ ಇರುತ್ತೆ ಅಲ್ಲ, ಅದನ್ನು ಮೇಂಟೈನ್ ಮಾಡಿ ಇದೇನು ಮಾಡುತ್ತೆ, ಇದು ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡುತ್ತೆ. ಓಕೆ, ಸೊ ಈ ಥರ ಎಗ್ಸ್ ಬರ್ತಾ ಇದ್ದು. ಓಕೆ, ಸೊ ಇದೇನಿದೆ, ಎಗ್ಸ್ ಇದೆ. ಸೊ ಜಸ್ಟ್ ಕಾಮನಾಗಿ ಥಿಂಕ್ ಮಾಡಿ, ಇದೇನಿದೆ, ಎಗ್ಸ್ ಇದ್ದಾವೆ. ಒಳಗಡೆ ಎಗ್ ಇರುತ್ತಿಲ್ಲ, ಎಗ್ ಒಳಗಡೆಯಿಂದ ಏನು ಬಂತು, ಹೊರಗಡೆ ಎಲ್ಲ ಬಂತು. ಓಕೆ, ಎಗ್ ಒಳಗಡೆಯಿಂದ ಎಲ್ಲ ಅದ್ರ ಒಳಗಡೆ ಏನೇನು ಇರುತ್ತಿಲ್ಲ ಅದೆಲ್ಲ ಹೊರಗಡೆ ಬಂದಮೇಲೆ, ಓಮ್ ಹೊರಗಡೆ ಬಂದಿದ ಮೇಲೆ ಏನಾಗುತ್ತೆ, ಸೊ ಅದು ಎಗ್ ಶೆಲ್ ಇರುತ್ತೆ ಅಲ್ಲ, ಆ ಎಗ್ ಶೆಲ್ ಹೀಗೆ ಮುಂದ್ಗಡೆ ಹೋಗ್ತಾ ಇರುತ್ತೆ. ಸೊ ಆ ಎಗ್ ಶೆಲ್ಲನ್ನು ನಾವು ಏನಂತ ಹೇಳ್ತೀವಿ, ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳ್ತೀವಿ. ಆ ಎಗ್ ಶೆಲ್ ಏನು ಮಾಡುತ್ತೆ, ಮತ್ತು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಆ ಎಗ್ ಶೆಲ್ ಏನು ಮಾಡುತ್ತೆ, ಪ್ರೊಜೆಸ್ಟಿರಾನ್ ರಿಲೀಸ್ ಮಾಡುತ್ತೆ. ಸೊ ಪ್ರೊಜೆಸ್ಟಿರಾನ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಮೇಂಟೈನ್ ಮಾಡೋದರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಓವರೀಸ್ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಚೇಂಜಸ್ ಅರ್ಥ ಆಗಿರ್ಬೋದು. ಸೊ ಏನಾಗುತ್ತೆ, ಹೈಪರ್ಟ್ರೋಪಿ ಅಂದರೆ ಎನ್ಲಾರ್ಜ್ಮೆಂಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಆಗುತ್ತೆ ಇಲ್ಲಿ, ಮತ್ತು ಬ್ಲಡ್ ವೆಸಲ್ ಸಪ್ಲೈ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಇನ್ಕ್ರೀಸ್ಡ್ ವ್ಯಾಸ್ಕ್ಯುಲಾರಿಟಿ. ಮತ್ತೇನಾಗುತ್ತೆ, ಕಾರ್ಪಸ್ ಲ್ಯೂಟಿಯಮ್ ಅಂದರೆ ಇಲ್ಲಿ ಎಕ್ಸೆಲ್ ಇದೆ ಅಲ್ಲ, ಅದು ಕಾರ್ಪಸ್ ಲ್ಯೂಟಿಯಮ್ ಏನು ಮಾಡ್ತಾ ಇದೆ, ಪ್ರೊಡ್ಯೂಸ್ ಮಾಡ್ತಾ ಇದೆ ಪ್ರೊಜೆಸ್ಟಿರಾನ್. ಏನು ಮಾಡುತ್ತೆ ಪ್ರೊಜೆಸ್ಟಿರಾನ್ ಸರ್, ಇದು ಎಂಡೋಮೆಟ್ರಿಯಲ್ ಲೈನಿಂಗನ್ನು ಮೇಂಟೈನ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಓವರೀಸ್ ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಬ್ರೆಸ್ಟ್ ಚೇಂಜಸ್. ವಾಟ್ ಆರ್ ದಿ ಚೇಂಜಸ್ ವಿಚ್ ಆರ್ ಅಕರಿಂಗ್ ಇನ್ ದಿ ಬ್ರೆಸ್ಟ್ ಒಳಗಡೆ ಏನೇನು ಚೇಂಜಸ್ ಆಗ್ತವೆ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಓಕೆ, ಸೊ ಫಸ್ಟ್ ಇಲ್ಲಿ ಏನಾಗುತ್ತೆ, ಇನ್ಕ್ರೀಸ್ಡ್ ದಿ
ವ್ಯಾಸ್ಕ್ಯುಲಾರಿಟಿ, ಹೌದು ಸರ್, ಇಲ್ಲೂ ಕೂಡ ಬ್ಲಡ್ ವೆಸಲ್ ಸಪ್ಲೈ ಏನಾಗಿದೆ ಜಾಸ್ತಿ ಆಗುತ್ತೆ, ವೇಟ್ ಗೇನ್ ಆಗಿದೆ. ಓಕೆ, ಸೊ ಇಲ್ಲಿ ಏನಾಗಿದೆ ವೇಟ್ ಗೇನ್ ಕೂಡ ಆಗಿದೆ, ಅಪ್ರಾಕ್ಸಿಮೇಟ್ಲಿ 1.4 kg ಅಷ್ಟು ಇಲ್ಲಿ ಏನಾಗಿದೆ ಬ್ರೆಸ್ಟ್ ವೇಟ್ ಕೂಡ ಗೇನ್ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಪಿಗ್ಮೆಂಟೇಷನ್ ಆಫ್ ಏರಿಯೋಲಾ. ಓಕೆ, ಸೊ ಏರಿಯೋಲಾ ಇರುತ್ತೆ ಅಲ್ಲ, ಸೊ ದಿಸ್ ಈಸ್ ಬ್ರೆಸ್ಟ್, ಸೊ ದಿಸ್ ಈಸ್ ನಿಪ್ಪಲ್. ಸೊ ನಿಪ್ಪಲ್ ಇರುತ್ತೆ, ಸೊ ನಿಪ್ಪಲ್ ಅರೌಂಡ್ ಸ್ಪೇಸ್ ಇರುತ್ತೆ ಅಲ್ಲ, ಇದೇನಾಗುತ್ತೆ ಪಿಗ್ಮೆಂಟೆಡ್ ಆಗುತ್ತೆ, ಮೀನ್ಸ್ ಡಾರ್ಕ್ ಕಲರ್ ಆಗುತ್ತೆ. ಓಕೆ, ಸೊ ಈ ಪಿಗ್ಮೆಂಟ್ ಇದು ಏನಾಗುತ್ತೆ ಪಿಗ್ಮೆಂಟ್ ಆಗುತ್ತೆ, ಡಾರ್ಕ್ ಕಲರ್ ಏನಾಗುತ್ತೆ ಏರಿಯೋಲಾ ಆಗುತ್ತೆ. ನೆಕ್ಸ್ಟ್ ಮೆಂಟಗೊಮೆರಿ ಟ್ಯೂಬರ್ಸೆಲ್ಸ್ ಡೆವಲಪ್. ಸೊ ಮೆಂಟಗೊಮೆರಿ ಟುಬರ್ಕಲ್ಸ್ ಏನಾಗ್ತವೆ ಇಲ್ಲಿ ಡೆವಲಪ್ ಆಗ್ತವೆ. ಓಕೆ, ಸೊ ಮೆಂಟಗೊಮೆರಿ ಟುಬರ್ಕಲ್ಸ್ ಅಂದರೆ ಏನು? ಸೊ ಇದು ಏನಿದೆ ಬ್ರೆಸ್ಟ್ ಇದೆ. ಓಕೆ, ಸೊ ಬ್ರೆಸ್ಟಲ್ಲಿ ಏನಿದೆ ನಿಪ್ಪಲ್ ಇದೆ. ಸೊ ನಿಪ್ಪಲ್ ಅರೌಂಡ್ ಸ್ಮಾಲ್ ಡಾಟ್ಸ್ ಇಲ್ಲಿ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸೊ ಸ್ಮಾಲ್ ಡಾಟ್ಸ್ ಇಲ್ಲಿ ನಮಗೆ ನೋಡೋಕ್ಕೆ ಕಾಣಿಸುತ್ತವೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ ಮೆಂಟಗೊಮೆರಿ ಟುಬರ್ಸೆಲ್ಸ್. ಓಕೆ, ಸೊ ಇವು ಏನಾಗುತ್ತೆ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟೊತ್ತನ ಏನಾಯಿತು ಸರ್ ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಯಿತು, ವೇಟ್ ಕೂಡ ಏನಾಯಿತು ಅಪ್ರಾಕ್ಸಿಮೇಟ್ಲಿ 0.4 kg ಅಷ್ಟು. ಪಿಗ್ಮೆಂಟೇಷನ್ ಆಫ್ ಏರಿಯೋಲಾ ಏನಾಯಿತು ಪಿಗ್ಮೆಂಟೆಡ್ ಆಯಿತು, ಮೀನ್ಸ್ ಡಾರ್ಕ್ ಕಲರ್ ಆಯಿತು. ಮೆಂಟಗೊಮೆರಿ ಟ್ಯೂಬರ್ಸೆಲ್ಸ್ ಕೂಡ ಇಲ್ಲಿ ಏನಾಗಿದ್ದಾವೆ ಡೆವಲಪ್ ಆಗಿದ್ದಾವೆ, ಮೀನ್ಸ್ ಸ್ಮಾಲ್ ಅಲ್ಲಿ ಈ ಥರ ಬರ್ತವೆ. ಓಕೆ, ಸೊ ಡಾಟ್ಸ್ ನಾವು ನೋಡೋಕ್ಕೆ ಕಾಣ್ಬೋದು, ಸ್ವಲ್ಪ ಪಿಂಪಲ್ ಥರ ಇರುತ್ತೆ ನೋಡೋಕ್ಕೆ. ಓಕೆ, ನೆಕ್ಸ್ಟ್ ಕೊಲೆಸ್ಟ್ರಮ್ ಸೀಕ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಕೊಲೆಸ್ಟ್ರಮ್ ಮೀನ್ಸ್ ಫಸ್ಟ್ ಮಿಲ್ಕ್ ಆಫ್ ದಿ ಮದರ್. ಓಕೆ, ಸೊ ಕೊಲೆಸ್ಟ್ರಮ್ ಮಿಲ್ಕ್ ಕೂಡ ಏನಾಗುತ್ತೆ ಸೀಕ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡರಿ ಏರಿಯೋಲಾ ಅಪಿಯರ್ ಇನ್ ಸೆಕೆಂಡ್ ಟ್ರೈಮಿಸ್ಟರ್. ಓಕೆ, ಸೊ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಏರಿಯೋಲಾ ಇತ್ತಲ್ಲ ಮೊದಲನೇ ಏರಿಯೋಲಾ ಏನಾಯಿತು ಡಾರ್ಕ್ ಕಲರ್ ಆಯಿತು, ಪಿಗ್ಮೆಂಟೆಡ್ ಆಯಿತು. ಸೊ ಸೆಕೆಂಡರಿ ಏರಿಯೋಲಾ ಅಂದರೆ ಇನ್ನೊಂದು ಏರಿಯೋಲಾ ಬರುತ್ತೆ ಅರೌಂಡ್ ದಿ ಪ್ರೈಮರಿ ಏರಿಯೋಲಾ. ಓಕೆ, ಸೊ ಒಳಗಡೆ ಇರೋದು ಪ್ರೈಮರಿ ಏರಿಯೋಲಾ, ಇದ್ರ ಹೊರಗಡೆ ಇನ್ನೊಂದು ಬರುತ್ತೆ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಸೆಕೆಂಡರಿ ಏರಿಯೋಲಾ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಬ್ರೆಸ್ಟ್ ಚೇಂಜಸ್ ಏನೇನಾಗಿದೆ. ಓಕೆ, ಸೊ ಬ್ರೆಸ್ಟ್ ಚೇಂಜಸಲ್ಲಿ ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗಿದೆ, ಸೈಜ್ ಇನ್ಕ್ರೀಸ್ ಆಗಿದೆ, ವೇಟ್ ಇನ್ಕ್ರೀಸ್ ಆಗಿದೆ. ಓಕೆ, ಸೈಜ್ ಇನ್ಕ್ರೀಸ್ ಆಗಿದೆ, ವೇಟ್ ಇನ್ಕ್ರೀಸ್ ಆಗಿದೆ. ಪಿಗ್ಮೆಂಟೇಷನ್ ಆಫ್ ಏರಿಯೋಲಾ ಇರುತ್ತೆ ಅಲ್ಲ ಅದೇನಾಗುತ್ತೆ ಪಿಗ್ಮೆಂಟ್ ಆಗುತ್ತೆ, ಮತ್ತು ಮೆಂಟಗೊಮೆರಿ ಟ್ಯೂಬರ್ಸೆಲ್ಸ್ ನಮಗೆ ನೋಡೋಕ್ಕೆ ಕಾಣಬಹುದು. ಓಕೆ, ಕೊಲೆಸ್ಟ್ರಮ್ ಸೀಕ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೆಕೆಂಡರಿ ಏರಿಯೋಲಾ ಕೂಡ ಅಪಿಯರ್ ಆಗುತ್ತೆ. ಯಾವಾಗ ಅಪಿಯರ್ ಆಗುತ್ತೆ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಅಪಿಯರ್ ಆಗುತ್ತೆ. ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ ಏನು ಫ್ರಮ್ 13 week of gestation to the 28th week of gestation. Okay, so 13 week of pregnancy to the 28th week of ಪ್ರೆಗ್ನೆನ್ಸಿಯನ್ನು ನಾವು ಏನಂತ ಹೇಳ್ತೀವಿ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ನೋಡೋಣ ವೇಟ್ ಗೇನ್. ಹೌದು ಸರ್, ಪ್ರೆಗ್ನೆಂಟ್ ಇದ್ದಾಳೆ ವೇಟ್ ಗೇನ್ ಕೂಡ ಆಗುತ್ತೆ. ಓಕೆ, ಸೊ ಎವರೇಜ್ ಟೋಟಲ್ ವೇಟ್ ಗೇನ್ ಎಷ್ಟಿರ್ಬೋದು ಸರ್ ಪ್ರೆಗ್ನೆನ್ಸಿ ಒಳಗಡೆ ಎಷ್ಟು ವೇಟ್ ಗೇನ್ ಮಾಡಬೇಕು 9 ಮಂತ್ ತನಕ ಅಂತ ಕೇಳಿದರೆ ಸೊ ನಿಮ್ಮ ಆನ್ಸರ್ ಏನಿರಬೇಕು 12 kg. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ 12 kg ಮದರ್ ಏನು ಮಾಡಬೇಕು ವೇಟ್ ಗೇನ್ ಮಾಡಬೇಕು. ಓಕೆ, ಬ್ರೇಕ್ ಡೌನ್ ಇನ್ಕ್ಲೂಡ್ಸ್ ಮೀನ್ಸ್ ಯಾವ್ಯಾವ ವೇಟ್ ಇನ್ಕ್ರೀಸ್ ಆಗ್ತವೆ, ಯಾವುದರಿಂದ ವೇಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಫೇಟಸಿಂದ ವೇಟ್ ಇನ್ಕ್ರೀಸ್ ಆಗುತ್ತೆ, ಪ್ಲಾಸೆಂಟಾಯಿಂದ ವೇಟ್ ಇನ್ಕ್ರೀಸ್ ಆಗುತ್ತೆ, ಎಮ್ನಿಯೋಟಿಕ್ ಫ್ಲೂಯಿಡ್ ಇದೆ ಅದ್ರ ಕೂಡ ವೇಟ್ ಇದೆ ಅಲ್ಲ, ಹೌದು ಸರ್, ಅದರಿಂದ ಕೂಡ ಏನಾಗ್ತಾ ಇದೆ ವೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಇನ್ಕ್ರೀಸ್ಡ್ ಮ್ಯಾಟರ್ನಲ್ ಬ್ಲಡ್. ಓಕೆ, ಸೊ ಮದರ್ ಒಳಗಡೆ ಬ್ಲಡ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಪ್ರೆಗ್ನೆನ್ಸಿಯಲ್ಲಿ ಮದರ್ ಬ್ಲಡ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಮದರ್ ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ವೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಫ್ಯಾಟ್ ಡಿಪಾಸಿಟ್ ಆಗುತ್ತೆ ಜಾಸ್ತಿ, ಪ್ರೋಟೀನ್ ಅಕ್ಯುಮುಲೇಷನ್ ಆಗುತ್ತೆ, ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಅಕ್ಯುಮುಲೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನಾಗ್ತಾ ಇದೆ ಇಲ್ಲಿ ವೇಟ್ ಗೇನ್ ಆಗ್ತಾ ಇದೆ, ಯೂಟ್ರಸ್ ಎನ್ಲಾರ್ಜ್ಮೆಂಟ್ ಆಗ್ತಾ ಇದೆ, ಬ್ರೆಸ್ಟ್ ಗ್ರೋತ್ ಆಗ್ತಾ ಇದೆ. ಸೊ ಇವೆಲ್ಲ ರೀಸನ್ ಇದ್ದಾವೆ ವೇಟ್ ಗೇನ್ ಆಗೋಕ್ಕೆ. ಓಕೆ, ಸೊ ವೇಟ್ ಗೇನ್ ಎಷ್ಟಾಗ್ತಾ ಇದೆ ಸರ್ ಅಪ್ರಾಕ್ಸಿಮೇಟ್ಲಿ 12 kg ವೇಟ್ ಗೇನ್ ಆಗಬೇಕು 9 ಮಂತ್ ತನಕ. ಐ ಥಿಂಕ್ ನಿಮಗೆ ವೇಟ್ ಗೇನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಒಳಗಡೆ ಏನೇನು ಚೇಂಜಸ್ ಆಗ್ತವೆ ನೋಡೋಣ. ಸೊ ಫಸ್ಟ್ ಹರ್ಟ್ ಸೈಜ್ ಇನ್ಕ್ರೀಸಸ್ ಅಬೌಟ್ 12%. ಓಕೆ, ಸೊ 12% ಏನಾಗುತ್ತೆ ಹರ್ಟ್ ವೇಟ್ ಇನ್ಕ್ರೀಸ್ ಆಗುತ್ತೆ, ಹರ್ಟ್ ವೇಟ್ ಅಂತೀನಿ, ಹರ್ಟ್ ಸೈಜ್ ಏನಾಗುತ್ತೆ ಸೈಜ್ ಆಫ್ ದಿ ಹರ್ಟ್ ಇನ್ಕ್ರೀಸ್ಡ್ ಅಬೌಟ್ 12%. ಓಕೆ, ಸೊ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಒಳಗಡೆ ಫೀಟಸ್
ಗ್ರೋ ಆಗ್ತಾ ಇದೆ. ಫೀಟಸಿಗೆ ಕೂಡ ಯಾರು ಸಪ್ಲೈ ಮಾಡಬೇಕು? ಮದರ್ ಬ್ಲಡ್ ಸಪ್ಲೈ ಮಾಡಬೇಕು. ಓಕೆ, ಮತ್ತು ಮದರ್ ಬಾಡಿ ಒಳಗಡೆ ಬ್ಲಡ್ ಕೂಡ ಏನಾಗಿದೆ? ಜಾಸ್ತಿ ಆಗಿದೆ. ಎಲ್ಲ ಪ್ಲೇಸಲ್ಲಿ ಏನಾಗಿದೆ? ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನಾಗಿದೆ? ವ್ಯಾಸ್ಕ್ಯುಲಾರಿಟಿ, ಬ್ಲಡ್ ವೆಸಲ್ ಬ್ಲಡ್ ಸಪ್ಲೈ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಬ್ಲಡ್ ಸಪ್ಲೈ ಮಾಡಬೇಕು ಅಂದರೆ ಸ್ವಲ್ಪ ದೊಡ್ಡದು ಹಾರ್ಟ್ ಬೇಕು. ಹೌದು ಸರ್, ತಾಯಿ ಹೃದಯ ಏನಿರುತ್ತೆ ಸ್ವಲ್ಪ ದೊಡ್ಡದಿರುತ್ತೆ. ಮೀನ್ಸ್ ಪ್ರೆಗ್ನೆನ್ಸಿ ಒಳಗಡೆ ತಾಯಿ ಹೃದಯ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಹಾರ್ಟ್ ಸೈಜ್ ಏನಾಗುತ್ತೆ? 12% ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ಬ್ಲಡ್ ಸಪ್ಲೈ ಜಾಸ್ತಿ ಇದು ಸೆಂಡ್ ಮಾಡಬೇಕು, ಜಾಸ್ತಿ ಪಂಪಿಂಗ್ ಮಾಡಬೇಕು, ಅದಕ್ಕೋಸ್ಕರ ಹಾರ್ಟ್ ಸೈಜ್ ಇನ್ಕ್ರೀಸ್ ಆಗಿದೆ. ಓಕೆ, ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಹೌದು ಸರ್, ಹಾರ್ಟ್ ಸೈಜ್ ಇನ್ಕ್ರೀಸ್ ಆಗಿದೆ, ಕಾರ್ಡಿಯಾಕ್ ಔಟ್ಪುಟ್ ಏನು ಕಡಿಮೆ ಆಗುತ್ತೆನಾ? ಜಾಸ್ತಿ ದೊಡ್ಡ ಹಾರ್ಟ್ ಇದೆ, ಜಾಸ್ತಿ ಏನು ಮಾಡುತ್ತೆ ಇದು? ಔಟ್ಪುಟ್ ಕೊಡುತ್ತೆ. ಒಂದು ಸರಿ ಬೀಟ್ ಆದಾಗ ಜಾಸ್ತಿ ಬ್ಲಡ್ ಬರುತ್ತೆ, 1 ಮಿನಿಟ್ ಒಳಗಡೆ ಜಾಸ್ತಿ ಬ್ಲಡ್ಡನ್ನು ಔಟ್ಪುಟ್ ಮಾಡುತ್ತೆ. ಓಕೆ, ಸೊ 30 to 46% ಅಥವಾ 40% ಅಂತ ಕೂಡ ಹೇಳ್ಬೋದು. ಓಕೆ, ಸೊ 50% ಅಂತ ಕೂಡ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 50% ಕಾರ್ಡಿಯಾಕ್ ಔಟ್ಪುಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ತಾಯಿ ಹೃದಯ ದೊಡ್ಡದಿದೆ, ಎಷ್ಟಿದೆ ಸರ್? 12% ಇದೆ. ಓಕೆ, ಮತ್ತು ಕಾರ್ಡಿಯಾಕ್ ಔಟ್ಪುಟ್ ಎಷ್ಟು ಇನ್ಕ್ರೀಸ್ ಆಗುತ್ತಾ ಇದೆ? 30 to 46 ಅಥವಾ ಅಪ್ರಾಕ್ಸಿಮೇಟ್ಲಿ 50% ಕಾರ್ಡಿಯಾಕ್ ಔಟ್ಪುಟ್. ಮೀನ್ಸ್ ಅಷ್ಟು ಜಾಸ್ತಿ ಏನು ಮಾಡ್ತಾ ಇದೆ? 50% ಏನು ಮಾಡ್ತಾ ಇದೆ? ಜಾಸ್ತಿ ಬ್ಲಡ್ ಪಂಪ್ ಮಾಡ್ತಾ ಇದೆ. ಓಕೆ, ಸೊ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸಸ್ ಅಬೌಟ್ 30 to 40%. ಹೌದು ಸರ್, ಬ್ಲಡ್ ವಾಲ್ಯೂಮ್ ಕೂಡ ಏನಾಗಿದೆ? ಇಲ್ಲಿ ಜಾಸ್ತಿ ಆಗಿದೆ. ಯಾಕಂದರೆ ಎಲ್ಲ ಕಡೆ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ, ಓಕೆ, ಯೂಟ್ರಸ್ ಆಗಿರ್ಬೋದು, ವಜೈನ್ ಆಗಿರ್ಬೋದು, ಸರ್ವಿಕ್ಸ್ ಆಗಿರ್ಬೋದು, ಫ್ಯಾಲೋಪಿಯನ್, ಓವರಿ, ಬ್ರೆಸ್ಟ್, ಇಲ್ಲೆಲ್ಲ ಏನಾಗಿದೆ? ವ್ಯಾಸ್ಕ್ಯುಲಾರಿಟಿ ಇನ್ಕ್ರೀಸ್ ಆಗಿದೆ. ಓಕೆ, ವ್ಯಾಸ್ಕ್ಯುಲಾರಿಟಿ, ಬ್ಲಡ್ ಸಪ್ಲೈ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿ ಒಳಗಡೆ 30 to 40% ಏನಾಗುತ್ತೆ? ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ ವಾಲ್ಯೂಮ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ನಿಮ್ಗೆ ಹೇಳೋಕ್ಕೆ ನೋಡ್ತೀನಿ. ಸೊ ಒಂದು ಮದರ್ ಒಳಗಡೆ 100 ml ಅಷ್ಟು ಬ್ಲಡ್ ಇದೆ, ಓನ್ಲಿ 100 ಇದೆ. ಓಕೆ, ಸೊ ಇರಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಮದರ್ ಒಳಗಡೆ ಪ್ರೀ ಪ್ರೆಗ್ನೆಂಟ್ ಅಂದರೆ ಪ್ರೆಗ್ನೆನ್ಸಿ ಇಲ್ಲ. ಓಕೆ, ಸೊ ಪ್ರೆಗ್ನೆನ್ಸಿ ಇಲ್ಲ ಅಂಥ ಸಮಯದಲ್ಲಿ ಮದರ್ ಒಳಗಡೆ 100 ml ಬ್ಲಡ್ ಇದೆ. ಪ್ರೆಗ್ನೆನ್ಸಿ ಆದಮೇಲೆ ಮದರ್ ಒಳಗಡೆ ಬ್ಲಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಎಷ್ಟು ಆಗ್ತಾ ಇದೆ ಸರ್? ಅಬೌಟ್ 30 to 40% ಆಗ್ತಾ ಇದೆ. ಓಕೆ, ಅಂದರೆ ಇಲ್ಲಿ 130 to 140 ml ಅಷ್ಟು ನಾವು ಬ್ಲಡ್ ನೋಡ್ಬೋದು. ಓಕೆ, ಮದರ್ ಒಳಗಡೆ ಏನಾಗಿದೆ? 130 to 140 ml ಅಷ್ಟು ಬ್ಲಡ್ ಬಂದಿದೆ ಪ್ರೆಗ್ನೆನ್ಸಿಯಲ್ಲಿ. ಓಕೆ, ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗಿದೆ? ಬ್ಲಡ್ ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಬ್ಲಡ್ಡನ್ನು ಪಂಪ್ ಮಾಡೋರ ಸೈಜ್ ಕೂಡ ಜಾಸ್ತಿ ಆಗಿದೆ. ಕಾರ್ಡಿಯಾಕ್ ಔಟ್ಪುಟ್ ಕೂಡ ಜಾಸ್ತಿ ಆಗಿದೆ. ಬ್ಲಡ್ ಪ್ರೆಷರ್ ನೋಡೋಣ, ಬ್ಲಡ್ ಪ್ರೆಷರಿಗೆ ಏನಾಗುತ್ತೆ ಅಂತ. ಓಕೆ, ಸೊ ಸಿಸ್ಟೋಲಿಕ್ ಸ್ಲೈಟ್ಲಿ ಚೇಂಜ್ ಆಗ್ಬೋದು ಅಥವಾ ನೋ ಚೇಂಜ್. ಓಕೆ, ಸೊ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಚೇಂಜ್ ಆಗೋದಿಲ್ಲ. ನಮಗೆ ಗೊತ್ತಿದೆ ಬ್ಲಡ್ ಪ್ರೆಷರಲ್ಲಿ ನಾವು 2 ಬ್ಲಡ್ ಪ್ರೆಷರ್ ನೋಡ್ತೀವಿ, ಒಂದು ಸಿಸ್ಟೋಲಿಕ್, ಒಂದು ಡಯಾಸ್ಟೋಲಿಕ್. ಓಕೆ, ಸಿಸ್ಟೋಲಿಕ್ ಇಲ್ಲಿ ಏನೂ ಚೇಂಜ್ ಆಗೋದಿಲ್ಲ, ಬಟ್ ಡಯಾಸ್ಟೋಲಿಕ್ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಏನು ಮಾಡ್ಬೋದು? ಸ್ವಲ್ಪ ಚೇಂಜಸ್ ನಮಗೆ ಕಾಣ್ಬೋದು. ಓಕೆ, ಡ್ರಾಪ್ 5 to 10 mm of Hg. ಓಕೆ, ಸೊ ಎಷ್ಟು ಕಡಿಮೆ ಆಗಿದೆ? ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ 5 to 10 mm of Hg ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆ ಅಂಟಿಲ್ 26 ವೀಕ್. ಓಕೆ, ಸೊ 26 ವೀಕ್ ತನಕ ಏನಾಗಿದೆ? ಇಷ್ಟು ಬ್ಲಡ್ ಪ್ರೆಷರ್ ಕಡಿಮೆ ಇರೋಕ್ಕೆ ಕಾಣ್ಬೋದು ನಾರ್ಮಲ್ ಕೇಸಸಲ್ಲಿ. ಓಕೆ, ಸೊ ಹೈಪರ್ಟೆನ್ಸಿವ್ ಪೇಷಂಟಲ್ಲಿ ಇಲ್ಲ, ನಾರ್ಮಲ್ ಇದ್ದಾರೆ, ಅವರಿಗೆ ಯಾವುದು ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಇಲ್ಲ, ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್ಸ್ ಇಲ್ಲ ಅಂದರೆ ಅಂಥ ಫೀಮೇಲ್ ಒಳಗಡೆ, ಅಂಥ ಪ್ರೆಗ್ನೆಂಟ್ ವುಮನ್ ಒಳಗಡೆ ಡಯಾಸ್ಟೋಲಿಕ್ ಪ್ರೆಷರ್ 5 to 10 mmHg ಕಡಿಮೆ ಇರ್ಬೋದು. ಎಲ್ಲಿ ತನಕ ಇರ್ಬೋದು ಸರ್? 26th ವೀಕ್ ಆಫ್ ಜೆಸ್ಟೇಷನ್ ತನಕ ಇರ್ಬೋದು. ಮೀನ್ 26 ವೀಕ್ ಆಫ್ ಪ್ರೆಗ್ನೆನ್ಸಿ ತನಕ ಇರ್ಬೋದು. ನೆಕ್ಸ್ಟ್ ರಿಟರ್ನ್ ಬೈ 36. ಓಕೆ, ಸೊ ಮತ್ತೆ ಇದು 9 ಮಂತ್ ಆಗೋ ತನಕ ಏನಾಗುತ್ತೆ? ಬ್ಲಡ್ ಪ್ರೆಷರ್ ನಾರ್ಮಲ್ ಬರುತ್ತೆ. ಓಕೆ, ಅಂದರೆ ಡಯಾಸ್ಟೋಲಿಕ್ ಇದೆಲ್ಲ ಚೇಂಜ್ ಆಗಿತ್ತಲ್ಲ, ಅದು ಕೂಡ ನಾರ್ಮಲ್ ಬಂದುಬಿರುತ್ತೆ. ಓಕೆ, ಸೊ ಅಂದರೆ ಇಲ್ಲಿ ಬ್ಲಡ್ ಪ್ರೆಷರಲ್ಲಿ ಜಾಸ್ತಿ ಚೇಂಜಸ್ ನಮಗೆ ನೋಡೋಕ್ಕೆ ಕಾಣಿಸೋದಿಲ್ಲ. ಓಕೆ, ಸೊ ಐ ಥಿಂಕ್ ನಿಮಗೆ ಕಾರ್ಡಿಯೋವ್ಯಾಸ್ಕ್ಯುಲರಲ್ಲಿ ಏನೇನು ಚೇಂಜಸ್ ಆಗ್ತವೆ ಅರ್ಥ ಆಗಿರ್ಬೋದು. ಸೊ ಹಾರ್ಟ್ ಸೈಜ್ ಏನಾಗುತ್ತೆ ಸರ್? 12% ಇನ್ಕ್ರೀಸ್ ಆಗುತ್ತೆ. ಹಾರ್ಟ್ ಸೈಜ್ ಇನ್ಕ್ರೀಸ್ ಆದಾಗ ಅಲ್ಲಿ ಕಾರ್ಡಿಯಾಕ್ ಔಟ್ಪುಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಮತ್ತು ಇಲ್ಲಿ ನಮ್ಮ ಬ್ಲಡ್ ವಾಲ್ಯೂಮ್ ಇದೆ ಅಲ್ಲ, ಬ್ಲಡ್ ವಾಲ್ಯೂಮ್ ಕೂಡ ಇಲ್ಲಿ ಏನಾಗ್ತಾ ಇದೆ? 30 to 40% ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಬ್ಲಡ್ ಪ್ರೆಷರಲ್ಲಿ ಜಾಸ್ತಿ ಚೇಂಜಸ್ ಏನು ನೋಡೋಕ್ಕೆ ಕಾಣಿಸೋದಿಲ್ಲ. ಸಿಸ್ಟೋಲಿಕ್ ಸೇಮ್ ಇರುತ್ತೆ, ನೋ ಚೇಂಜ್. ಆ್ಯಂಡ್ ಡಯಾಸ್ಟೋಲಿಕ್ ಒಳಗಡೆ ಸ್ವಲ್ಪ ಚೇಂಜಸ್ ಇರುತ್ತೆ 26 ತನಕ, ಮತ್ತು ಲಾಸ್ಟಿಗಲ್ಲಿ ಆಟೋಮೆಟಿಕ್ಕಾಗಿ ಸೇಮ್ ಆಗಿಬಿಡುತ್ತೆ, ಮೀನ್ಸ್ ಕರೆಕ್ಟ್ ಆಗಿಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನೇನು ಚೇಂಜಸ್ ನಾವು ನೋಡ್ಬೋದು ಅಂತ. ಓಕೆ, ಸೊ ಇಲ್ಲಿ ಏನೇನಾಗುತ್ತೆ? ಏನೇನು ಇನ್ಕ್ರೀಸ್ ಆಗ್ತಾ ಇದೆ? ಟೈಡಲ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ಮಿನಿಟ್ ವೆಂಟಿಲೇಷನ್ ಇಲ್ಲಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಆಕ್ಸಿಜನ್ ಅಪ್ಟೇಕ್ ಕೂಡ ಇನ್ಕ್ರೀಸ್
ಆಗ್ತಾ ಇದೆ. ಓಕೆ, ಸೊ ಏನೇನು ಇನ್ಕ್ರೀಸ್ ಆಗ್ತಾ ಇದೆ ಸರ್? ಟೈಡಲ್ ವಾಲ್ಯೂಮ್, ಮಿನಿಟ್ ವೆಂಟಿಲೇಷನ್ ಆ್ಯಂಡ್ ಆಕ್ಸಿಜನ್ ಅಪ್ಟೇಕ್ ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಓಕೆ, ಟೈಡಲ್ ವಾಲ್ಯೂಮ್, ಮಿನಿಟ್ ವಾಲ್ಯೂಮ್ ಆ್ಯಂಡ್ ಆಕ್ಸಿಜನ್ ಅಪ್ಟೇಕ್ ಕೂಡ ಇಲ್ಲಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಮತ್ತು ಏನು ಡಿಕ್ರೀಸ್ ಆಗ್ತಾ ಇದೆ ಸರ್? ಏನು ಕಡಿಮೆ ಆಗ್ತಾ ಇದೆ? ರೆಸಿಡ್ಯುವಲ್ ವಾಲ್ಯೂಮ್. ರೆಸಿಡ್ಯುವಲ್ ವಾಲ್ಯೂಮ್ ಅಂದರೆ ನಾವು ಆಕ್ಸಿಜನನ್ನು ಮೀನ್ಸ್ ಗಾಳಿ ಇದೆಲ್ಲ ಏರನ್ನು ಎಕ್ಸೇಲ್ ಮಾಡಿದ್ಮೇಲೆ, ಹೊರಗಡೆ ಹಾಕಿದ ಮೇಲೆ ನಮ್ಮ ಲಂಗ್ಸ್ ಒಳಗಡೆ ಸ್ವಲ್ಪ ಗಾಳಿ ಇರುತ್ತೆ, ಅದನ್ನು ನಾವು ರೆಸಿಡ್ಯುವಲ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಸೊ ರೆಸಿಡ್ಯುವಲ್ ವ್ಯಾಲ್ಯೂಮ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಟೋಟಲ್ ಲಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ ಸರ್ ಲಂಗ್ ಕೆಪಾಸಿಟಿ? ಯಾಕಂದರೆ ಯೂಟ್ರಸ್ ಜಾಸ್ತಿ ಎನ್ಲಾರ್ಜ್ ಆಗಿದೆ, ಸೊ ನಮ್ಮ ಲಂಗ್ಸ್ಗಳಿಗೆ ಜಾಸ್ತಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ಲಂಗ್ ಕೆಪಾಸಿಟಿ ಕೂಡ ಏನಾಗುತ್ತೆ, ಇಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ರೆಸ್ಪೈರೇಟ್ರಿ ರೇಟ್ ಏನಿರುತ್ತೆ, ರಿಮೇನ್ ಅನ್ಚೇಂಜ್ಡ್. ರೆಸ್ಪೈರೇಟ್ರಿ ರೇಟ್ ಕೂಡ ಇಲ್ಲಿ ಚೇಂಜ್ ಆಗೋದಿಲ್ಲ. ಸೊ ಏನೇನು ಚೇಂಜ್ ಆಗುತ್ತೆ ಸರ್? ಟೈಡಲ್ ವಾಲ್ಯೂಮ್, ಮಿನಿಟ್ ವಾಲ್ಯೂಮ್ ಆ್ಯಂಡ್ ಆಕ್ಸಿಜನ್ ಅಪ್ಟೇಕ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಡಿಕ್ರೀಸ್ ಏನಾಗ್ತಾ ಇದೆ? ರೆಸಿಡ್ಯುವಲ್ ವಾಲ್ಯೂಮ್ ಆ್ಯಂಡ್ ಟೋಟಲ್ ಲಂಗ್ ಕೆಪಾಸಿಟಿ ಇಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ರೆಸ್ಪಿರೇಟರಿ ರೇಟ್ ಇಲ್ಲಿ ಸೇಮ್ ಇದೆ, ಚೇಂಜ್ ಆಗಿಲ್ಲ. ಐ ಥಿಂಕ್ ನಿಮಗೆ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಚೇಂಜಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಯೂರಿನರಿ ಸಿಸ್ಟಮ್. ಯೂರಿನರಿ ಸಿಸ್ಟಮ್ ಒಳಗಡೆ ಮೀನ್ಸ್ ಯೂರಿನರಿ ಅಥವಾ ನಾವೇನಂತ ಹೇಳ್ಬೋದು, ರೀನಲ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್. ಸೊ ಯೂರಿನರಿ ಸಿಸ್ಟಮ್ ಇದರಲ್ಲಿ ಏನಾಗುತ್ತೆ? ಓಕೆ, ಸೊ ನಮಗೆ ಗೊತ್ತು ನಮ್ಮ ಬಾಡಿ ಒಳಗಡೆ ಏನಾಗಿದೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗಿದೆ. ಓಕೆ, ಸೊ 30 to 40% ಏನಾಗಿದೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗಿದೆ. ಸೊ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದಾಗ ಬ್ಲಡ್ ಪಂಪ್ ಮಾಡೋರು ಯಾರು, ಹಾರ್ಟ್, ಅವ್ರದ್ದು ವೇಟ್ ಕೂಡ ಏನಾಗಿದೆ, ವೇಟ್ ಮೀನ್ಸ್ ಸೈಜ್ ಕೂಡ ಏನಾಗಿದೆ, 12% ಇನ್ಕ್ರೀಸ್ ಆಗಿದೆ. ಸೊ ಅವರೆಲ್ಲ ಏನಾಗಿದ್ದಾರೆ, ದೊಡ್ಡವರಾಗಿದ್ದಾರೆ. ನಮ್ಮ ಕಿಡ್ನಿ ಸಣ್ಣದಿರುತ್ತಾ? ಇಲ್ಲ ಸರ್, ನಮ್ಮ ಕಿಡ್ನಿ ಕೂಡ ಏನಾಗುತ್ತೆ, ಕಿಡ್ನಿ ಲೆಂತನ್ ಬೈ 1 to 1.5 ಸೆಂಟಿಮೀಟರ್. ಅಂದರೆ ಏನು, ಕಿಡ್ನಿ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಕಿಡ್ನಿ ಲೆಂತ್ ಕೂಡ ಏನಾಗ್ತಾ ಇದೆ, 1 to 1.5 ಸೆಂಟಿಮೀಟರ್. ಯಾಕೆ ಸರ್, ಯಾಕೆ ಲೆಂತ್ ಆಗ್ತಾ ಇದೆ ಅಂದರೆ ನಮ್ಮ ಬ್ಲಡ್ ವಾಲ್ಯೂಮ್ ಏನಾಗಿದೆ ಸರ್, 30 to 40% ಇನ್ಕ್ರೀಸ್ ಆಗಿದೆ. ಹಾರ್ಟ್ ಸೈಜ್ ಇನ್ಕ್ರೀಸ್ ಆಗಿದೆ 12%. ಓಕೆ, ನಮ್ಮ ಕಾರ್ಡಿಯಕ್ ಔಟ್ಪುಟ್ ಇದೆಲ್ಲ ಅದು 50% ಅಷ್ಟು ಕೂಡ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಓಕೆ, ಸೊ ಎಷ್ಟಾಗಿತ್ತು ಸರ್, 30 to 46 ಇಷ್ಟು ಪರ್ಸೆಂಟ್ ಏನಾಗಿತ್ತು, ಇನ್ಕ್ರೀಸ್ ಆಗಿತ್ತು. ಓಕೆ, ಸೊ ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ ಒಳಗಡೆ ಎಲ್ಲ ಇನ್ಕ್ರೀಸ್ ಆಗಿದೆ. ಎಸ್ಪೆಷಲಿ ಏನಾಗಿದೆ ಅಲ್ಲಿ, ಬ್ಲಡ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆದರೆ ಅದಕ್ಕೆ ಫಿಲ್ಟರ್ ಮಾಡೋರು ಕೂಡ ಇನ್ಕ್ರೀಸ್ ಆಗಬೇಕಾಗುತ್ತೆ. ಹೌದು ಸರ್, ಬ್ಲಡನ್ನು ಫಿಲ್ಟರ್ ಮಾಡೋರು ಯಾರು, ನಮ್ಮ ಕಿಡ್ನಿ ಏನಾಗಿದೆ, ಲೆಂತ್ ಇನ್ಕ್ರೀಸ್ ಆಗಿದೆ 1 to 1.5 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಯೂರೇಟರ್ ಎಲಾಂಗೇಟೆಡ್. ಯೂರೇಟರ್ ಕೂಡ ಚೇಂಜ್ ಆಗಿದೆ. ಯೂರೇಟರ್ ಕೂಡ ಏನಾಗಿದೆ, ಸ್ವಲ್ಪ ಲೆಂದಿ ಆಗಿಬಿಟ್ಟಿದೆ ಆ್ಯಂಡ್ ವೈಡ್ ಲೀಡ್ಸ್ ಟು ದಿ ಯೂರಿನರಿ ಸ್ಟ್ಯಾಸ್. ಓಕೆ, ಸೊ ಇಲ್ಲೇನಾಗಿದೆ, ಯೂರೇಟರ್ ಜಾಸ್ತಿ ಲೆಂತ್ ಆಗಿದೆ, ವೈಡ್ ಆಗಿದೆ ಆ್ಯಂಡ್ ಲೀಡ್ಸ್ ಟು ದಿ ಯೂರಿನರಿ ಸ್ಟ್ಯಾಸಿಸ್. ಯೂರಿನರಿ ಸ್ಟ್ಯಾಸಿಸ್ ಅಂದರೆ ಸ್ಲೋ ಎಂಟಿ. ಓಕೆ, ಸೊ ಯೂರಿನ್ ಏನಾಗ್ತಾ ಇದೆ, ಸ್ಲೋ ಎಂಟಿ ಆಗ್ತಾ ಇದೆ. ಸ್ಲೋ ಆಗಿ ಎಂಟಿ ಆಗೋದನ್ನು ನಾವು ಏನಂತ ಹೇಳ್ತೀವಿ, ಯೂರಿನರಿ ಸ್ಟ್ಯಾಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ನೆನ್ಪಿಡ್ಬೇಕೇನೆಂದರೆ ಕಿಡ್ನಿ ಸೈಜ್ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಎಷ್ಟು ಸರ್, 1 to 1.5 ಸೆಂಟಿಮೀಟರ್ ಲೆಂತಲ್ಲಿ ಇದು ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬ್ಲಾಡರ್ ಏನು ಮಾಡುತ್ತೆ, ಬ್ಲಾಡರ್ ಒಳಗಡೆ ಏನಾಗುತ್ತೆ, ಡಿಕ್ರೀಸ್ಡ್ ಮಸಲ್ ಟೋನ್. ಹೌದು ಸರ್, ಡಿಕ್ರೀಸ್ಡ್ ಮಸಲ್ ಟೋನ್ ಏನಾಗಿದೆ, ಇಲ್ಲಿ ಡಿಕ್ರೀಸ್ ಆಗುತ್ತೆ. ಯಾಕಾಗಿದೆ ಸರ್? ರೀಸನ್ ಯಾರಿದ್ದಾವೆ ಸರ್? ಇಲ್ಲೇನಾಗಿದೆ, ಮಸಲ್ ಟೋನ್ ಏನಾಗಿದೆ, ಕಮ್ಮಾಗಿದೆ. ಮೀನ್ಸ್ ಕಾಂಟ್ರಾಕ್ಷನ್ ಮಾಡೋ ಪವರ್ ಜಾಸ್ತಿ ಇರೋದಿಲ್ಲ ಯಾರ ಹತ್ರ, ಬ್ಲಾಡರ್ ಹತ್ರ. ರೀಸನ್ ಯಾರು? ಪ್ರೋಸ್ಟಾಗ್ಲ್ಯಾಂಡಿನ್. ಓಕೆ, ಸೊ ಮಸಲ್ ಟೋನ್ ಇಲ್ಲಿ ಏನಾಗಿದೆ, ಇಲ್ಲಿ ಡಿಕ್ರೀಸ್ ಆಗಿದೆ. ಮಸಲ್ ಟೋನ್ ಡಿಕ್ರೀಸ್ ಆದಾಗ ಮತ್ತು ಇಲ್ಲೇನಾಗುತ್ತೆ, ಬ್ಲಡ್ ವೆಸಲ್ ಕೂಡ ಜಾಸ್ತಿ ಸಪ್ಲೈ ಆಗಿದೆ. ಓಕೆ, ಮೋರ್ ವ್ಯಾಸ್ಕುಲಾರಿಟಿ ಆಗಿದೆ, ಬ್ಲಡ್ ಫ್ಲೋ ಇಲ್ಲಿ ಏನಾಗಿದೆ, ಜಾಸ್ತಿ ಆಗಿದೆ. ರೀಸನ್ ಏನಿದೆ, ನಮ್ಮ ಬಾಡಿ ಒಳಗಡೆ ಜಾಸ್ತಿ ಬ್ಲಡ್ ಇದೆಯಲ್ಲ, ಸೊ ಇಲ್ಲಿ ಈ ಪಾರ್ಟಿ ಕೂಡ ಏನಾಗಿದೆ, ಇಲ್ಲಿ ವ್ಯಾಸ್ಕುಲಾರಿಟಿ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಇನ್ಕ್ರೀಸ್ಡ್ ಯೂರಿನೇಷನ್. ಹೌದು ಸರ್, ಯೂರಿನೇಷನ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಸರ್, ಯೂರಿನೇಷನ್ ಯಾಕೆ ಇನ್ಕ್ರೀಸ್ ಆಗಿದೆ ಅಂತ ಕೇಳಿದಾಗ. ಸೊ ದಿಸ್ ಈಸ್ ಯೂಟ್ರಸ್. ಓಕೆ, ಸೊ ಅದ್ರ ಮುಂದ್ಗಡೆ ಏನಿರುತ್ತೆ, ಬ್ಲಾಡರ್ ಇರುತ್ತೆ. ಓಕೆ, ಸೊ ಬ್ಲಾಡರಿಗೆ ಜಾಸ್ತಿ ಸ್ಪೇಸ್ ಇರೋದಿಲ್ಲ, ಎಕ್ಸ್ಪ್ಯಾಂಡ್ ಆಗೋಕ್ಕೆ ಜಾಸ್ತಿ ಸ್ಪೇಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ, ಸ್ವಲ್ಪ ಯೂರಿನ್ ಹೋಗಿಬಿಡುತ್ತೆ, ಸ್ವಲ್ಪ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ, ಸ್ವಲ್ಪ ಯೂರಿನ್ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ,
ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಾ ಇದೆ. ಅದಕ್ಕೆ ಮತ್ತು ಜಾಸ್ತಿ ಫಿಲ್ಟ್ರೇಷನ್ ಕೂಡ ಆಗ್ತಾ ಇದೆ. ಇಲ್ಲಿ ಏನಾಗಿದೆ, ಫಿಲ್ಟ್ರೇಷನ್ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಆಗ್ತಾ ಇದೆ, ಇಲ್ಲಿ ಕಿಡ್ನಿ ಸೈಜ್ ಇನ್ಕ್ರೀಸ್ ಆಗಿದೆ. ಕಿಡ್ನಿ ಸೈಜ್ ಇನ್ಕ್ರೀಸ್ ಆದಾಗ ಅದರ GFR ಕೂಡ ಏನಾಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. GFR ಅಂದರೆ ಏನು, ಗ್ಲೋಮೆರುಲಾರ್ ಫಿಲ್ಟ್ರೇಷನ್ ರೇಟ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. GFR ಇನ್ಕ್ರೀಸಸ್ ಬೈ 50%. ಹೌದು ಸರ್, 50% ಇನ್ಕ್ರೀಸ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ GFR ಎಷ್ಟಿರುತ್ತೆ, 125 ml per minute. ಓಕೆ, ಸೊ 125 ml per minute ಇರುತ್ತೆ ನಾರ್ಮಲ್ ಇದ್ದಾಗ. ಬಟ್ ಇಲ್ಲಿ ಏನಾಗಿದೆ, 50% ಇನ್ಕ್ರೀಸ್ ಆಗಿದೆ. 50% ಅಂದರೆ ಏನು, ಎಷ್ಟಾಗಿರ್ಬೋದಪ್ಪ, ಇದರಲ್ಲಿ ಆ್ಯಡ್ ನಾವು ಎಷ್ಟು ಮಾಡೋಣ, 60 ml. ಓಕೆ, ಸೊ ಇದರಲ್ಲಿ 60 ml ನಾವು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 187. ಓಕೆ, ಸೊ 187 ml per minute. ಓಕೆ, ಸೊ ಪ್ರೆಗ್ನೆಂಟ್ ಸ್ಟೇಟ್ ಒಳಗಡೆ ಅಂದರೆ ಪ್ರೆಗ್ನೆಂಟ್ ಇಲ್ಲ ಅಂಥ ಸಮಯದಲ್ಲಿ ಮ್ಯಾಟರ್ನಲ್ GFR ಅಂದರೆ ಆ ಮಹಿಳೆ ಇದ್ದಾಳೆ, ಅವ್ನ GFR ಎಷ್ಟಿತ್ತು, 1 ಮಿನಿಟಲ್ಲಿ 125 ml ಅಷ್ಟು ಫಿಲ್ಟರ್ ಮಾಡ್ತಾ ಇತ್ತು. ಬಟ್ ಇವಾಗ ಪ್ರೆಗ್ನೆಂಟ್ ಆಗಿದ್ಮೇಲೆ ಆಕಿನ ಕಿಡ್ನಿ ಎಷ್ಟು ಫಿಲ್ಟರ್ ಮಾಡ್ತಾ ಇದೆ, 1 ಮಿನಿಟಲ್ಲಿ 187 ml ಅಷ್ಟು ಏನು ಮಾಡ್ತಾ ಇದ್ದಾಳೆ, ಫಿಲ್ಟ್ರೇಷನ್ ಮಾಡ್ತಾ ಇದ್ದಾಳೆ. ಕಿಡ್ನಿ ಏನು ಮಾಡ್ತಾ ಇದ್ದಾವೆ, ಫಿಲ್ಟ್ರೇಷನ್ ಮಾಡ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಯೂರಿನರಿ ಸಿಸ್ಟಮ್ ಒಳಗಡೆ ಚೇಂಜಸ್ ನಾವು ನೋಡಿದಾಗ ಕಿಡ್ನಿ ಸೈಜ್ ಇನ್ಕ್ರೀಸ್ ಆಗುತ್ತೆ ಸರ್, ಯೂರಿಟ್ರ್ ಜಾಸ್ತಿ ಲೆಂತ್ ಆಗುತ್ತೆ, ಬ್ಲಾಡರಲ್ಲಿ ಏನಾಗುತ್ತೆ, ಮಸಲ್ ಟೋನ್ ಡಿಕ್ರೀಸ್ ಆಗುತ್ತೆ, ಮೋರ್ ವ್ಯಾಸ್ಕುಲಾರ್ ಬ್ಲಡ್ ವೆಸಲ್ ಸಪ್ಲೈ ಜಾಸ್ತಿ ಆಗಿದೆ, ಆ್ಯಂಡ್ ಇನ್ಕ್ರೀಸ್ಡ್ ಯೂರಿನೇಷನ್ ಕೂಡ ಜಾಸ್ತಿ ಆಗಿದೆ. ರೀಸನ್ ಏನಿದೆ ಸರ್, ಯೂರಿನರಿ ಮತ್ಲಬ್ ಏನಂತ ಹೇಳ್ತೀವಿ, ಯೂರಿನೇಷನ್ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ಡ್ ಯೂರಿನೇಷನ್ ಯಾಕಾಗಿದೆ ಅಂದರೆ ಜಾಸ್ತಿ ಬ್ಲಾಡರ್ ಇದೆಲ್ಲ, ಬ್ಲಾಡರಿಗೆ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಪೇಸ್ ಸಿಗೋದಿಲ್ಲ. ಓಕೆ, ಯಾಕಂದರೆ ಯೂಟ್ರಸ್ ಭಾಳ ದೊಡ್ಡದಾಗಿದೆ, ಈ ಬ್ಲಾಡರಿಗೆ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಪೇಸ್ ಸಿಗೋದಿಲ್ಲ. ಅದಕ್ಕೋಸ್ಕರ ಯೂರಿನೇಷನ್ ಜಾಸ್ತಿ ಆಗಿದೆ. ಮತ್ತು ಮಸಲ್ ಟೋನ್ ಅಂದರೆ ಬ್ಲಾಡರ್ ಇರುತ್ತೆಲ್ಲ, ಫುಲ್ಲಿ ಫೋರ್ಸಿಂದ ಯೂರಿನನ್ನು ಫ್ಲೋ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಕಾಂಟ್ರಾಕ್ಟ್ ಆಗಿ ಫ್ಲೋ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದೊಂದು ರೀಸನ್ ಇದೆ. ಆ್ಯಂಡ್ ಇಲ್ಲಿ ಏನಾಗಿದೆ, GFR ಕೂಡ ಇನ್ಕ್ರೀಸ್ ಆಗಿದೆ, ಅಂದರೆ ಫಿಲ್ಟ್ರೇಷನ್ ರೇಟ್ ಕೂಡ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇವು 3 ರೀಸನ್ ಇದ್ದಾವೆ. ಏನಾಗ್ತಾ ಇದೆ ಇಲ್ಲಿ, ಇನ್ಕ್ರೀಸ್ಡ್ ಯೂರಿನೇಷನ್ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ GFR ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟಾಗುತ್ತೆ ಸರ್, 187 ml per minute. 1 ಮಿನಿಟಲ್ಲಿ 187 ಅಷ್ಟು ಏನಾಗ್ತಾ ಇದೆ, ಇಲ್ಲಿ ಫಿಲ್ಟರ್ ಆಗ್ತಾ ಇದೆ. ಏನಂತ ಹೇಳ್ತೀವಿ, ಕೆಂಟ್ ಆರು ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಿರಲ್ಲ, ಅದು ಕೂಡ ಇಷ್ಟು ಫಾಸ್ಟ್ ಫಿಲ್ಟರ್ ಮಾಡೋದಿಲ್ಲ. ನಿಮ್ಮ ಕಿಡ್ನಿ ಏನು ಮಾಡ್ತಾ ಇದೆ, ಅಷ್ಟು ಫಾಸ್ಟಾಗಿ ಏನು ಮಾಡ್ತಾ ಇದೆ, ಅದು ಫಿಲ್ಟರ್ ಮಾಡ್ತಾ ಇದೆ. ಕೆಂಟ್ ಆರೋ ಏನೇನೋ ಇರ್ತಾವೆಲ್ಲ, ಅದು ಕೂಡ ಇಷ್ಟು ಫಾಸ್ಟ್ ಫಿಲ್ಟ್ರೇಷನ್ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. GI ಸಿಸ್ಟಮಲ್ಲಿ ಏನಾಗುತ್ತೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮಲ್ಲಿ ಏನೇನು ಚೇಂಜಸ್ ಆಗ್ತವೆ. ಓಕೆ, ಸೊ ಇಲ್ಲೇನಾಗುತ್ತೆ, ಇನ್ಕ್ರೀಸ್ಡ್ ಸಲೈವೇಷನ್. ಓಕೆ, ಸೊ ಇನ್ಕ್ರೀಸ್ಡ್ ಸಲೈವೇಷನನ್ನು ನಾವು ಏನಂತ ಹೇಳ್ತೀವಿ, ಪಿಟಾಡಿಸಮ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು, ಪಿಟಾಡಿಸಮ್ ಅಂತ ಹೇಳ್ತೀವಿ. ಪಿಟಾಡಿಸಮ್ ಅಂತ ಹೇಳ್ತೀವಿ. ಇನ್ಕ್ರೀಸ್ಡ್ ಸಲೈವೇಷನ್ ಎಲ್ಲಿದೆಯಪ್ಪ ನಮ್ಮ ಪೆನ್ನು, ಇನ್ಕ್ರೀಸ್ಡ್ ಸಲೈವೇಷನ್ ಏನಂತ ಹೇಳ್ತೀವಿ, ಟೈಡಿಸಮ್ ಅಂತ ಹೇಳ್ಬೋದಾ, ಪಿಟಾಡಿಸಮ್ ಅಂತ ಹೇಳ್ತೀವಿ. ನಾನಾದರೂ ಪಿಟಾಡಿಸಮ್ ಅಂತ ಹೇಳ್ತೀನಿ, ಪಿಟಾಡಿಸಮ್ ಅಂತ ಹೇಳ್ತೀವಿ. ಏನಾಗುತ್ತೆ ಇಲ್ಲಿ, ಇನ್ಕ್ರೀಸ್ಡ್ ಸಲೈವೇಷನ್, ಮೌತ್ ಒಳಗಡೆ ಜಾಸ್ತಿ ಸಲೈವ, ಲಾಲರಸ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಲಾಲರಸ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಮ್ಯೂಕಸ್ ಇರುತ್ತೆಲ್ಲ ಮೌತ್ ಒಳಗಡೆ, ಸಲೈವ ಇರುತ್ತೆಲ್ಲ, ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸಲೈವ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆ ಸಲೈವ ಎಸಿಡಿಕ್ ಆಗ್ತಾ ಇದೆ. ಸಲೈವ ಏನಾಗ್ತಾ ಇದೆ, ಎಸಿಡಿಕ್ ಆಗ್ತಾ ಇದೆ. ಓಕೆ, ಸಲೈವ ಎಸಿಡಿಕ್ ಆದಾಗ ನಮ್ಮ ಟೂತ್ ಡಿಕೆ ನೋಡೋಕ್ಕೆ ಕಾಣಿಸ್ಬೋದು, ಹಲ್ಲು ಹೋಗ್ಬೋದು, ನಮ್ಮ ಗಮ್ ಏನಾಗ್ಬೋದು, ಸ್ವೆಲ್ಲಿಂಗ್ ಆಗ್ಬೋದು. ನಮ್ಮ ಗಮ್ಸ್ ಎಲ್ಲ ಒಸಡುಗಳು ಅಂತೀವಲ್ಲ, ಅವು ಕೂಡ ಏನಾಗ್ಬೋದು, ಇಲ್ಲಿ ಸ್ವೆಲ್ಲಿಂಗ್ ಆಗ್ಬೋದು. ರೀಸನ್ ಏನಿದೆ ಸರ್, ಎಸಿಡಿಕ್. ಓಕೆ, ಸಲೈವ ಹೇಗಿದೆ, ಎಸಿಡಿಕ್ ಆಗಿದೆ. ಎಸಿಡಿಕ್ ಆಗಿದ್ದರಿಂದ ಅಲ್ಲಿ ಏನಾಗ್ಬೋದು, ಹಲ್ಲುಗಳು ಹೋಗ್ಬೋದು. ಪ್ರೆಗ್ನೆಂಟ್ ವುಮನ್ ಇದ್ದಾವೆ, ಏನಾಗ್ತಾ ಇದೆ ಸರ್, ಹಲ್ಲುಗಳೆಲ್ಲ ಹೋಗ್ತಾ ಇದ್ದಾವೆ, ಬೀಳ್ತಾ ಇದ್ದಾವೆ. ರೀಸನ್ ಏನಿದೆ, ಸಲೈವ ಏನಾಗಿದೆ, ಎಸಿಡಿಕ್ ಆಗಿಬಿಟ್ಟಿದೆ. ಓಕೆ, ಮೊದಲು ಜಾಸ್ತಿ ಸಲೈವ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಸಲೈವನೇ ಜಾಸ್ತಿ ಆಗಿದೆ, ಮತ್ತು ಸಲೈವ ಹೇಗಿದೆ, ಎಸಿಡಿಕ್ ಇದೆ. ಓಕೆ, ಹಲ್ಲುಗಳು ಹೋಗಬಹುದು, ಅಥವಾ ಸ್ವೆಲ್ಲಿಂಗ್ ಅಥವಾ ಬ್ಲೀಡಿಂಗ್ ಗಮ್ಸ್ ಅಂತ ಹೇಳ್ಬೋದು. ಓಕೆ, ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಸರ್, ನಮ್ಮ ಒಸಡುಗಳಿದ್ದಾವೆ, ಗಮ್ಸ್ ಇದ್ದಾವೆಲ್ಲ ಸ್ವೆಲ್ಲಿಂಗ್ ಆಗಿದೆ, ಬ್ಲೀಡಿಂಗ್ ಆಗ್ತಾ ಇದೆ. ರೀಸನ್ ಏನು, ಎಸಿಡಿಕ್ pH ಆಫ್ ದಿ ಸಲೈವಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ರೇವಿಂಗ್ ಫಾರ್ ನಾನ್ ಫುಡ್ ಐಟಮ್ಸ್.
ಹೌದು ಸರ್. ಕ್ರೇವಿಂಗ್ ಫಾರ್ ನಾನ್ ಫುಡ್ ಐಟಮ್ಸ್ ಅಂದರೆ ಏನು? ಶೇರ್ಡಿ ತಿಂದೆ, ಮಣ್ಣು ತಿಂದೆ, ಕಲ್ಲು ತಿಂದೆ, ಪೆನ್ಸಿಲ್ ತಿಂದೆ, ಚಾಕ್ ತಿಂದೆ ಮಾಡ್ತಾರೆ. ಓಕೆ, ಅದನ್ನು ನಾವು ಪಿಕಾ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ನೆನಪಿರ್ಬೋದು, ಮಕ್ಕಳು ಕೂಡ ತಿಂತಾವೆ. ಅದನ್ನು ಕೂಡ ನಾವು ಏನಂತ ಹೇಳ್ತೀವಿ? ಪಿಕಾ ಅಂತ ಹೇಳ್ತೀವಿ. ಪಿಕಾ ಎಲ್ಲಿರುತ್ತೆ ಸರ್? ಪ್ರೆಗ್ನೆನ್ಸಿ ಒಳಗಡೆ ಕೂಡ ಇರುತ್ತೆ. ಪಿಕಾ ಅಂದರೆ ಏನು ಸರ್? ಈಟಿಂಗ್ ನಾನ್ ಎಡಿಬಲ್ ಥಿಂಗ್ಸ್. ಈಟಿಂಗ್ ನಾನ್ ಎಡಿಬಲ್ ಥಿಂಗ್ಸ್ ಲೈಕ್ ಚಾಕ್ ಪೆನ್, ಎಲ್ಲ ಪೆನ್ಸಿಲ್ ತಿಂತಾರೆ. ಪೆನ್ಸಿಲ್, ಚಾಕ್ ಹೆಂಗೆ ಬರೀತಾರಪ್ಪ ಚಾಕ್ ಪೀಸು? ನಾವು ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಇಡ್ಲಿ ಬಿಡಿ. ಚಾಕ್ ಪೀಸ್ ಅಥವಾ ಮಡ್, ಸಾಯಿಲನ್ನು ತಿಂತಾರೆ. ಓಕೆ, ಸೊ ನಾನ್ ಎಡಿಬಲ್ ಥಿಂಗ್ಸನ್ನು ಇವ್ರು ಏನು ಮಾಡ್ತಾರೆ? ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಏನಂತ ಹೇಳ್ತೀವಿ? ಪಿಕಾ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಮಸಲ್ಸ್ ರಿಲ್ಯಾಕ್ಸೇಷನ್ ಆಗುತ್ತೆ. ಏನಾಗುತ್ತೆ? ಮಸಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಮಸಲ್ ರಿಲ್ಯಾಕ್ಸೇಷನ್ ಆಗೋದ್ರಿಂದ ಇಲ್ಲಿ ಏನಾಗ್ತಾ ಇದೆ? ಹರ್ಟ್ ಬರ್ನ್ ಆ್ಯಂಡ್ ರಿಫ್ಲಕ್ಸ್. ಹೌದು ಸರಿ, ಎದೆ ಬಡಿತ ಜೋರಾಗಿಲ್ಲ. ಇಲ್ಲಿ ಏನಾಗಿದೆ? ಹಾರ್ಟ್ ಬರ್ನ್ ಅಂದರೆ ಎದೆ ಉರಿತಾ ಇದೆ. ಯಾಕೆ ಎದೆ ಉರಿತಾ ಇದೆ ಸರ್? ಮಸಲ್ ರಿಲ್ಯಾಕ್ಸ್ ಆಗಿದೆ. ಮತ್ತು ಆ್ಯಸಿಡ್ ರಿಫ್ಲಕ್ಸ್ ಕೂಡ ಆಗ್ತಾಯಿದೆ. ರಿಫ್ಲಕ್ಸ್ ಅಂದರೆ ಏನು ಸರ್? ಒಳಗಡೆ ಇರೋ ಆ್ಯಸಿಡ್, ಸ್ಟಮಕ್ ಒಳಗಡೆ ಇರೋ ಆ್ಯಸಿಡ್ ಮೇಲ್ಗಡೆ ಬರ್ತಾ ಇದೆ. ರೀಸನ್ ಏನು ಸರ್? ಮಸಲ್ ರಿಲ್ಯಾಕ್ಸೇಷನ್. ಯಾವ ಮಸಲ್ ರಿಲ್ಯಾಕ್ಸ್ ಆಗಿದೆ? ಇಲ್ಲಿ ಒಂದು ಡಯಾಗ್ರಾಮ್ ಹಾಕೊಳ್ಳೋಣ. ಸೊ ದಿಸ್ ಈಸ್ ಈಸೋಫೇಗಸ್. ಇದೇನಿದೆ? ಸ್ಟಮಕ್ ಇದೆ. ಓಕೆ, ಸೊ ಸ್ಟಮಕ್ ಒಳಗಡೆ ಏನು ಪ್ರೆಸೆಂಟ್ ಇದೆ? ಆ್ಯಸಿಡ್. ಓಕೆ, ಸೊ ಈಸೋಫೇಗಸ್ ಎಂಡ್ ಆಗುತ್ತೆ ಅಲ್ಲ, ಆ ಪ್ಲೇಸಲ್ಲಿ ಒಂದು ಸ್ಪಿಂಕ್ಚರ್ ಇರುತ್ತೆ. ಸ್ಪಿಂಕ್ಚರ್ ಮೀನ್ಸ್ ವಿಂಡೋ ಅಥವಾ ಡೋರ್ ಅಂತ ಕೂಡ ಹೇಳ್ಬೋದು. ವಿಂಡೋ ಏನಿದೆ? ವಿಂಡೋ ಅಥವಾ ಸ್ಪಿಂಕ್ಚರ್. ಸ್ಪಿಂಕ್ಚರ್ನ ನಾವು ಕಾರ್ಡಿಯಕ್ ಸ್ಪಿಂಕ್ಚರ್ ಅಂತ ಹೇಳ್ತೀವಿ, ಅಥವಾ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಏನಂತ ಹೇಳ್ತೀವಿ? ಕಾರ್ಡಿಯಕ್ ಸ್ಪಿಂಕ್ಚರ್ ಅಂತ ಹೇಳ್ತೀವಿ, ಅಥವಾ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಅಂತ ಹೇಳ್ತೀವಿ. ವಾಟ್ ಈಸ್ ಅ ಸ್ಪಿಂಕ್ಚರ್? ಸ್ಪಿಂಕ್ಚರ್ ಅಂದರೆ ಏನು ಸರ್? ಇಟ್ ಈಸ್ ಅ ವಿಂಡೋ, ಆರ್ ನಾವೇನಂತ ಹೇಳ್ತೀವಿ? ಇಟ್ ಈಸ್ ಅ ಮಸ್ಕುಲಾರ್ ರಿಂಗ್. ಏನಿದೆ? ಇದು ಮಸಲ್ ರಿಂಗ್ ಇದೆ. ಏನಿದೆ? ಮಸ್ಕುಲಾರ್ ರಿಂಗ್ ಇದೆ. ಅದು ಏನು ಮಾಡುತ್ತೆ? ಬ್ಯಾಕ್ ಫ್ಲೋವನ್ನು ಪ್ರಿವೆಂಟ್ ಮಾಡುತ್ತೆ. ಬ್ಯಾಕ್ ಫ್ಲೋ ಅಂದರೆ ಅರ್ಥ ಏನು ಸರ್? ನಮ್ಮ ಸ್ಟಮಕ್ ಒಳಗಡೆ ಆ್ಯಸಿಡ್ ಇದೆ, ಅಥವಾ ಊಟ ಎಲ್ಲ ಮಾಡಿರೋ ಪದಾರ್ಥಗಳೆಲ್ಲ ಎಲ್ಲಿದ್ದಾವೆ? ನಮ್ಮ ಸ್ಟಮಕ್ ಒಳಗಡೆ ಇದೆ. ಅದು ಬ್ಯಾಕ್ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ, ಅಂದರೆ ರಿಟರ್ನ್ ಈಸೋಫೇಗಸ್ಗೆ ಬರೋಕ್ಕೆ ಬಿಡೋದಿಲ್ಲ. ಅದು ಮಸಲ್ ಏನಾಗಿದೆ ಇಲ್ಲಿ ನಮ್ಮ ಬಾಡಿ ಒಳಗಡೆ? ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಬಾಡಿ ಒಳಗಡೆ ಆಲ್ಮೋಸ್ಟ್ ಎಲ್ಲ ಮಸಲ್ಸ್ ಕೂಡ ಏನಾಗ್ತವೆ? ಇಲ್ಲಿ ಸ್ಮೂತ್ ಆಗ್ತವೆ. ಓಕೆ, ಸ್ಮೂತ್ ಅಂದರೆ ಏನಾಗ್ತವೆ? ಇಲ್ಲಿ ರಿಲ್ಯಾಕ್ಸ್ ಆಗ್ತವೆ. ಓಕೆ, ಸೊ ಆಲ್ಮೋಸ್ಟ್ ಸ್ಮೂತ್ ಮಸಲ್ಸ್ ಎಲ್ಲ ಏನಾಗ್ತವೆ? ಇಲ್ಲಿ ರಿಲ್ಯಾಕ್ಸ್ ಆಗ್ತವೆ. ಸೊ ಇಲ್ಲಿ ಏನಿದೆ? ಇದು ದಿಸ್ ಈಸ್ ಮಸಲ್. ಓಕೆ, ದಿಸ್ ಈಸ್ ಮಸಲ್. ಯಾವ ಮಸಲ್ ಇದೆ ಸರ್? ಇಟ್ ಈಸ್ ಅ ಮಸ್ಕುಲಾರ್ ರಿಂಗ್, ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಅಥವಾ ಕಾರ್ಡಿಯಕ್ ಸ್ಪಿಂಕ್ಚರ್ ಅಂತ ಹೇಳ್ತೀವಿ. ಇದು ಏನಾಗಿದೆ? ರಿಲ್ಯಾಕ್ಸ್ ಆಗಿದೆ. ರಿಲ್ಯಾಕ್ಸ್ ಅಂದರೆ ಏನು ಸರ್? ವಿಂಡೋ ಏನಾಗಿದೆ? ಓಪನ್ ಆಗಿದೆ. ಏನಾಗಿದೆ? ವಿಂಡೋ ಏನಾಗಿದೆ? ಓಪನ್. ಸೊ ವಿಂಡೋ ಓಪನ್ ಆದಾಗ ನಮ್ಮ ಸ್ಟಮಕ್ ಒಳಗಡೆ ಇರೋ ಆ್ಯಸಿಡ್ ಏನು ಮಾಡೋದು ಬರುತ್ತೆ? ಈಸೋಫೇಗಸ್ ಕಡೆ ಬರುತ್ತೆ. ಸೊ ಆ್ಯಸಿಡ್ ಈಸೋಫೇಗಸ್ ಕಡೆ ಬರ್ತಾ ಇದೆ, ಹರ್ಟ್ ಬರ್ನ್ ಆಗುತ್ತೆ. ಆ್ಯಸಿಡ್ ಮೇಲ್ಗಡೆ ಬರ್ತಾ ಇದೆ, ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು ಏನೇನು ಆಗ್ತಾ ಇದೆ ಅಂತ. ಓಕೆ, ಸೊ ಇಲ್ಲಿ ಏನೇನು ನಡೀತಾ ಇದೆ ನೋಡೋಣ ಇನ್ನೊಮ್ಮೆ. ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನೇನು ಚೇಂಜಸ್ ಆಗ್ತಾ ಇದ್ದಾವೆ? ಇನ್ಕ್ರೀಸ್ಡ್ ಸಲೈವಾ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಆಫ್ ಸಲೈವಾ ಇನ್ಕ್ರೀಸ್ ಆಗ್ತಾ ಇದೆ. ಸಲೈವಾ ಹೇಗಿದೆ? ಆ್ಯಸಿಡಿಕ್ ಇದೆ. ಆ್ಯಸಿಡಿಕ್ ಸಲೈವಾ ಬಂದಾಗ ಟೂತ್ ಡಿಕೆ ಆಗೋಕ್ಕೆ ನೋಡ್ಬೋದು. ಓಕೆ, ಅಂದರೆ ಹಲ್ಲುಗಳೆಲ್ಲ ಬೀಳಬಹುದು. ಸ್ವೆಲ್ಲಿಂಗ್ ಆಗ್ತಾ ಇದೆ. ಎಲ್ಲ ಆಗ್ತಾ ಇದೆ ಸರ್? ಒಸಡುಗಳಲ್ಲಿ ಏನಾಗ್ತಾ ಇದೆ? ಸ್ವೆಲ್ಲಿಂಗ್ ಆಗ್ತಾ ಇದೆ. ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆಯಾ? ಹೌದು ಸರ್, ಉಪ್ಪಿದೆ, ಅಂದರೂ ಕೂಡ ಏನಾಗ್ತಾ ಇದೆ? ಸ್ವೆಲ್ಲಿಂಗ್ ಆಗ್ತಾ ಇದೆ. ಯಾರಿಗೆ? ಪ್ರೆಗ್ನೆಂಟ್ ಮಹಿಳೆಗೆ. ರೀಸನ್ ಏನಿದೆ? ಇನ್ಕ್ರೀಸ್ಡ್ ಆ್ಯಸಿಡಿಕ್ ಸಲೈವೇಷನ್. ಓಕೆ, ಸೊ ನೆಕ್ಸ್ಟ್ ಏನಾಗ್ತಾ ಇದೆ? ಬ್ಲೀಡಿಂಗ್. ಒಸಡುಗಳಿಂದ ರಕ್ತ ಬರ್ತಾ ಇದೆ. ರೀಸನ್ ಏನಿದೆ ಸರ್? ಆ್ಯಸಿಡಿಕ್ ಸಲೈವಾ. ಓಕೆ, ಸಲೈವಾ ಹೇಗಿದೆ? ಆ್ಯಸಿಡಿಕ್ ಇದೆ. ಅದಕ್ಕೋಸ್ಕರ ಇವೆಲ್ಲ ನಮಗೆ ನೋಡೋಕ್ಕೆ ಕಾಣ್ಬೋದು. ಕ್ರೇವಿಂಗ್ ಫಾರ್ ನಾನ್ ಫುಡ್ ಐಟಮ್ಸ್. ಹೌದಪ್ಪ, ಚಾಪೀಸ್ ತಿಂತೀನಿ, ಮಣ್ಣು ತಿಂತೀನಿ, ನೆಲ ತಿಂತೀನಿ, ಅದು ತಿಂತೀನಿ, ಏನೇನೋ ತಿಂತಾರೆ, ತಿನ್ನಲಾರ್ದೆಲ್ಲ ತಿಂತಾರೆ. ಅದನ್ನು ನಾವೇನಂತ ಹೇಳ್ತೀವಿ? ಪೀಕಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಸಲ್ ರಿಲ್ಯಾಕ್ಸ್ ಆಗಿದೆ. ಏನಾಗ್ತಾ ಇದೆ? ಮಸಲ್ ರಿಲ್ಯಾಕ್ಸ್ ಆಗ್ತಾ ಇದೆ. ಓಕೆ, ಸೊ ಸ್ಟಮಕಲ್ಲಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಈಸೋಫೇಜಿಯಲ್ ಸ್ಪಿಂಕ್ಚರ್ ಇದೆಲ್ಲ, ಅಲ್ಲಿ ಕೂಡ ಮಸಲ್ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಇದ್ದಾವೆಲ್ಲ, ಪ್ರತಿಯೊಂದು ಪ್ಲೇಸಲ್ಲಿ ಕೂಡ ಏನಾಗ್ತಾ ಇದ್ದಾವೆ? ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಸೊ ಮಸಲ್ ರಿಲ್ಯಾಕ್ಸ್ ಆದಾಗ ಇಲ್ಲಿ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಚರ್ ಇದೆಯಲ್ಲ ಅಲ್ಲಿ, ಸೊ ಜಸ್ಟ್ ಡಯಾಗ್ರಾಮ್ ಮಾಡಿ ತೋರಿಸಿನಲ್ಲ, ಅಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಆದಾಗ ಏನಾಗುತ್ತೆ? ಹರ್ಟ್ ಬರ್ನ್, ರಿಫ್ಲಕ್ಸ್ ನೋಡೋಕ್ಕೆ ಕಾಣ್ಬೋದು. ಮತ್ತು ಕಾನ್ಸ್ಟಿಪೇಷನ್ ಡ್ಯೂ ಟು ರೆಡ್ಯೂಸ್ಡ್ ಮೊಟಿಲಿಟಿ. ಹೌದು ಸರ್, ಕಾನ್ಸ್ಟಿಪೇಷನ್ ನೋಡೋಕ್ಕೆ ಕೂಡ ಕಾಣಿಸ್ಬೋದು. ಕಾನ್ಸ್ಟಿಪೇಷನ್ ಅಂದರೆ ಏನು ಸರ್? ಸ್ಟೂಲ್ ಪಾಸ್ ಆಗ್ತಾ ಇಲ್ಲ. ರೀಸನ್ ಏನಿದೆ ಸರ್? ದಿಸ್ ಈಸ್ ಯುವರ್ ಲಾರ್ಜ್ ಇಂಟೆಸ್ಟೈನ್. ಓಕೆ, ಸೊ ಏನಸ್ ಇದೆ, ರೆಕ್ಟಮ್ ಇದೆ, ಪ್ರತಿಯೊಂದು ಕೂಡ ಇಲ್ಲಿದೆ.
ಸೊ ಇದ್ರ ಒಳಗಡೆ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ ಸರ್, ಸ್ಮಾಲ್ ಇಂಟೆಸ್ಟೈನ್, ಜಿಜಿನಮ್, ಇಲಿಯಮ್, ಡಿಯೋಡಿನಮ್, ಜಿಜಿನಮ್, ಇಲಿಯಮ್, ಡಿಯೋಡಿನಮ್ ಮೇಲ್ಗಡೆ ಇರುತ್ತೆ ಸರ್, ಮತ್ತು ನಿಮಗೆ ಗೊತ್ತಿಲ್ಲ ಅಂತ ಹೇಳಬೇಡಿ. ಹಾಂ, ಇದೆಲ್ಲ ಇದೆ. ಓಕೆ, ಸೊ ಇದ್ರ ಒಳಗೆ ಕೂಡ ಫುಡ್ ಇದೆಯಲ್ಲ, ಫುಡ್, ಡೈಜೆಸ್ಟೆಡ್ ಫುಡ್ ಅಥವಾ ವೇಸ್ಟ್ ಏನಿದೆ ಅಲ್ಲ, ಸೊ ಅದು ಏನಾಗುತ್ತೆ, ಮೂಮೆಂಟ್ ಆಗುತ್ತೆ. ಹೆಂಗೆ ಮೂಮೆಂಟ್ ಆಗುತ್ತೆ ಸರ್? ಥ್ರೂ ದಿ ಪೆರಿಸ್ಟಾಲ್ಟಿಕ್ ಮೂಮೆಂಟ್. ಓಕೆ, ಸೊ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಆದಾಗ ನಮ್ಮ ಇಂಟೆಸ್ಟೈನ್ ಒಳಗಡೆ ಮೂಮೆಂಟ್ ಏನಾಗುತ್ತೆ, ಫುಡ್ ಏನಾಗುತ್ತೆ, ಮುಂದುಗಡೆ ಬರುತ್ತೆ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಹೆಂಗಾಗುತ್ತೆ ಸರ್? ಥ್ರೂ ದಿ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್. ಬಟ್ ಇಲ್ಲಿ ಕಾಂಟ್ರಾಕ್ಟೇ ಆಗ್ತಾ ಇಲ್ಲ. ಓಕೆ, ಸೊ ಸರಿಯಾಗಿ ಕಾಂಟ್ರಾಕ್ಟ್ಸ್ ಆಗ್ತಾ ಇಲ್ಲ. ಇಲ್ಲಿ ಏನಾಗಿದ್ದಾವೆ, ಎಲ್ಲ ಮಸಲ್ಸ್ ಮೀನ್ಸ್ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಮಸಲ್ಸ್ ಎಲ್ಲ ಏನಾಗಿದ್ದಾವೆ, ರಿಲ್ಯಾಕ್ಸ್ ಆಗಿದ್ದಾವೆ. ಸೊ ರಿಲ್ಯಾಕ್ಸ್ ಆದಾಗ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಜಾಸ್ತಿ ಇರೋದಿಲ್ಲ. ನೀವು ಊಟ ಮಾಡಿದ ಮೇಲೆ ಈ ಫುಡ್ ಇರುತ್ತೆ ಅಲ್ಲ, ಮುಂದುಗಡೆ ಹೋಗೋದಿಲ್ಲ ಅಂದರೆ ಏನು ಸರ್? ರೆಡ್ಯೂಸ್ಡ್ ಮೋಟಿಲಿಟಿ ಕಡಿಮೆ ಆಗಿದೆ. ರೆಡ್ಯೂಸ್ಡ್ ಮೋಟಿಲಿಟಿ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಸರ್, ಮೋಷನ್ ಬರ್ತಾ ಇಲ್ಲ. ರೀಸನ್ ಏನಿದೆ ಸರ್? ಮೋಟಿಲಿಟಿ ಇಲ್ಲ. ಎಲ್ಲಿ ಮೋಟಿಲಿಟಿ ಇಲ್ಲ ಸರ್? ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಇಲ್ಲ. ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಒಳಗಡೆ ಆ ವೇಸ್ಟ್ ಇದೆ ಅಥವಾ ಆ ಡೈಜೆಸ್ಟೆಡ್ ಫುಡ್ ಇದೆ ಅಲ್ಲ, ಅದು ಏನಾಗ್ತಾ ಇಲ್ಲ, ಮೂಮೆಂಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಮೆಟಾಬಾಲಿಕ್ ಚೇಂಜಸ್. ಓಕೆ, ಸೊ ಮೆಟಾಬಾಲಿಕ್ ಚೇಂಜಸ್ ಒಳಗಡೆ ನಾವು ಏನೇನು ನೋಡ್ಬೋದು? ಸಿರಮ್ ಲಿಪಿಡ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಏನೇನು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಏನೇನಾಗುತ್ತೆ? ಸಿರಮ್ ಲಿಪಿಡ್, ನಿಮ್ಮ ಬ್ಲಡ್ ಒಳಗಡೆ ಲಿಪಿಡ್ ಜಾಸ್ತಿ ಆಗುತ್ತೆ. ನಿಮ್ಮ ಬ್ಲಡ್ ಒಳಗಡೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ. ನಿಮ್ಮ ಬ್ಲಡ್ ಒಳಗಡೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ಡ್ ಕ್ಯಾಲೋರಿ ನೀಡ್. ಹೌದು ಸರ್, ನಿಮಗೇನು ಬೇಕಾಗುತ್ತೆ? ಕ್ಯಾಲೋರಿ ಜಾಸ್ತಿ ಬೇಕಾಗುತ್ತೆ. ಓಕೆ, ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ರೀಸನ್ ಏನು? ಕಾರ್ಬೋಹೈಡ್ರೇಟ್ ಜಾಸ್ತಿ ಬೇಕಾಗುತ್ತೆ, ಕ್ಯಾಲೋರಿ ಜಾಸ್ತಿ ಬೇಕಾಗುತ್ತೆ. ಹೇಳಬೇಕಾದ್ರೆ ನಿಮಗೆ ಕ್ಯಾಲೋರಿ ಜಾಸ್ತಿ ಬೇಕಾಗುತ್ತೆ. ರೀಸನ್ ಏನಿದೆ ಸರ್? ಫೀಟಸಿಗೆ ಕೂಡ ನಿಮಗೇನು ಬೇಕು? ಎನರ್ಜಿ ಬೇಕು. ಓಕೆ, ಸೊ 15% ನಿಮಗೇನು ಬೇಕು? ಇನ್ಕ್ರೀಸ್ಡ್ ಕ್ಯಾಲೋರಿ ನೀಡ್. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ಡ್ ಪ್ರೋಟೀನ್ ರಿಕ್ವೈರ್ಮೆಂಟ್. ಹೌದು ಸರ್, ಪ್ರೋಟೀನ್ ರಿಕ್ವೈರ್ಮೆಂಟ್ ಕೂಡ ನಿಮಗೆ ಜಾಸ್ತಿ ಬೇಕು ಬೈ 50%. ಅಷ್ಟು ನಿಮಗೆ ಪ್ರೋಟೀನ್ ಜಾಸ್ತಿ ಬೇಕು. ರೀಸನ್ ಏನಿದೆ ಸರ್? ಯಾಕಂದರೆ ಒಳಗಡೆ ಫೀಟಸ್ ಇದೆ, ಫೀಟಸ್ ಹತ್ರ ಮಸಲ್ ಎಲ್ಲ ಗ್ರೋತ್ ಆಗ್ತಾ ಇದೆ. ನಿಮ್ಮ ಮಸಲ್ಸ್ ಇದ್ದಾವೆಲ್ಲ ಸ್ಪೆಷಲಿ ಹೈಪರ್ಟ್ರೋಪಿ ಆಗ್ತಾ ಇದೆ. ಯೂಟ್ರಸ್ ಆಗಿರ್ಬೋದು, ಫ್ಯಾಲೋಪಿಯನ್ ಟ್ಯೂಬ್ ಆಗಿರ್ಬೋದು, ಅವೆಲ್ಲ ಏನಾಗ್ತಾ ಇದ್ದಾವೆ? ಹೈಪರ್ಟ್ರೋಪಿ ಅಂದರೆ ಸರ್ ಎನ್ಲಾರ್ಜ್ಮೆಂಟ್ ಆಗ್ತಾ ಇದ್ದಾವೆ. ಮಸಲ್ಸ್ ಎಲ್ಲ ಇಲ್ಲಿ ಏನಾಗ್ತಾ ಇದ್ದಾವೆ? ಎನ್ಲಾರ್ಜ್ಮೆಂಟ್ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಿಮಗೇನು ಬೇಕು? ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಬೇಕು ಸರ್. ನಮಗೆ ಗೊತ್ತಿದೆ ಪ್ರೋಟೀನ್ ಅಂದರೆ ಏನು ಸರ್? ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಇದು ಟಿಶ್ಯೂ ರಿಪೇರಲ್ಲಿ ಆ್ಯಂಡ್ ಸೆಲ್ ಡಿವಿಷನ್, ಅಂದರೆ ನಮ್ಮ ಮಸಲ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಎಸ್, ನೆಕ್ಸ್ಟ್ ಎಲಿವೇಟೆಡ್ ನೀಡ್ ಫಾರ್ ಫೋಲೇಟ್. ಹೌದು ಸರ್, ನಮಗೇನು ಬೇಕು? ಫೋಲೇಟ್ ಬೇಕು, ಐರನ್ ಬೇಕು, ಕ್ಯಾಲ್ಶಿಯಮ್, ವಿಟಮಿನ್ ಎ, ಸಿ ಎಕ್ಸೆಟ್ರಾ ಪ್ರತಿಯೊಂದು ನಮಗೆ ಬೇಕು. ಸೊ ಮೆಟಬಾಲಿಸಮ್ ನೀಡ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ಏನಿರುತ್ತೆ? ಇನ್ಕ್ರೀಸ್ ಇರುತ್ತೆ. ಓಕೆ, ಸೊ ನಮ್ಮ ಬ್ಲಡ್ ಒಳಗಡೆ ಲಿಪಿಡ್, ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ನಮಗೆ ಕ್ಯಾಲೋರಿ ಜಾಸ್ತಿ ಬೇಕು, ಪ್ರೋಟೀನ್ ಜಾಸ್ತಿ ಬೇಕು, ಆ್ಯಂಡ್ ನಮಗೆ ಫೋಲೇಟ್ ಬೇಕು ಸರ್. ಐರನ್, ಕ್ಯಾಲ್ಶಿಯಮ್, ವಿಟಮಿನ್ ಎ, ಸಿ ಎಲ್ಲ ಬೇಕು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಒಳಗಡೆ ಏನೇನು ಚೇಂಜಸ್ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಏನಿರುತ್ತೆ? ಲಾರ್ಡೋಸಿಸ್ ಡ್ಯೂ ಟು ದಿ ಗ್ರೋಯಿಂಗ್ ಫೀಟಸ್. ಏನು ನೋಡೋಕ್ಕೆ ಕಾಣಿಸ್ಬರುತ್ತೆ? ಇಲ್ಲಿ ಲಾರ್ಡೋಸಿಸ್ ಇರುತ್ತೆ. ಲಾರ್ಡೋಸಿಸ್ ಅಂದರೆ ಏನು? ಇದು ನಾವು ನಾರ್ಮಲ್. ಓಕೆ, ಸೊ ನಾರ್ಮಲ್ ಇಲ್ಲಿ ನೋಡೋಕ್ಕೆ ಈ ಥರ ಕಾಣಿಸುತ್ತೆ. ಪ್ರೀ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿ ಇಲ್ಲ, ಇವರು ನಾರ್ಮಲ್ ವುಮನ್ ಇದ್ದಾಳೆ. ಅದೇ ಪ್ರೆಗ್ನೆಂಟ್ ಆದಮೇಲೆ ಇಲ್ಲಿ ಸ್ವಲ್ಪ ನಮಗೆ ಚೇಂಜಸ್ ಕಾಣ್ಬೋದು, ಕರ್ವ್ ಕಾಣ್ಬೋದು. ಡ್ಯೂ ಟು ದಿ ಗ್ರೋಯಿಂಗ್ ಫೀಟಸ್, ಡ್ಯೂ ಟು ದಿ ಗ್ರೋಯಿಂಗ್ ಯೂಟ್ರಸ್ ದೊಡ್ಡದಿದೆ, ಅದರೊಳಗಡೆ ಫೀಟಸ್ ಕೂಡ ದೊಡ್ಡದಿದೆ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ? ಸ್ವಲ್ಪ ಇಲ್ಲಿ ಈ ಥರ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಸರ್ ನಾರ್ಮಲ್ ಸ್ಟೇಟ್ ಇತ್ತು, ಇಲ್ಲಿ ಸ್ವಲ್ಪ ಈ ಥರ ಕರ್ವ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ? ಲಾರ್ಡೋಸಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರೋನ್ ರಿಲ್ಯಾಕ್ಸ್ ಪೆಲ್ವಿಕ್ ಜಾಯಿಂಟ್ ಆ್ಯಂಡ್ ಲಿಗಮೆಂಟ್. ಹೌದು ಸರ್, ಇಲ್ಲಿ ಪೆಲ್ವಿಕ್ ಜಾಯಿಂಟ್ಸ್ ಆ್ಯಂಡ್ ಲಿಗಮೆಂಟ್ಸ್ ಇದ್ದಾವೆಲ್ಲ ನಮ್ಮ ಫೀಮೇಲ್ ಪೆಲ್ವಿಸ್ ಇರುತ್ತೆ ಅಲ್ಲ, ಸೊ ಫೀಮೇಲ್ ಪೆಲ್ವಿಸ್ ಒಳಗಡೆ ಜಾಯಿಂಟ್ಸ್ ಆ್ಯಂಡ್ ಲಿಗಮೆಂಟ್ಸನ್ನು ಏನು ಮಾಡುತ್ತೆ? ಇದು ರಿಲ್ಯಾಕ್ಸ್ ಮಾಡುತ್ತೆ. ರೀಸನ್ ಏನಿದೆ ಸರ್? ರಿಲ್ಯಾಕ್ಸ್ ಮಾಡಿದಾಗ ಏನಾಗುತ್ತೆ? ಈಸಿಲಿ ನಾರ್ಮಲ್ ವೆಜೈನಲ್ ಡೆಲಿವರಿ ಆಗಬಹುದು. ಓಕೆ, ಸೊ ಫೋರ್ಸ್ ಹಚ್ಚಿದಾಗ ಸ್ವಲ್ಪ ಅವು ಏನಾಗ್ಬೋದು? ಮೂವ್ ಆಗ್ಬೋದು, ಜಾಯಿಂಟಿಂದ ಸ್ವಲ್ಪ ಮೂವ್ ಆಗ್ಬೋದು. ಲಿಗಮೆಂಟ್ಸ್ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಇದ್ದಾವೆ, ಅದಕ್ಕೋಸ್ಕರ ಈಸಿಲಿ ಡೆಲಿವರಿ ಆಗ್ಬೋದು. ಅದಕ್ಕೋಸ್ಕರ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರೋನ್ ಏನು ಮಾಡ್ತಾ ಇದೆ? ರಿಲ್ಯಾಕ್ಸ್ ಮಾಡ್ತಾ ಇದೆ ಜಾಯಿಂಟ್ ಆ್ಯಂಡ್ ಲಿಗಮೆಂಟ್. ಯಾವುದು ಸರ್? ಪೆಲ್ವಿಕ್ ಜಾಯಿಂಟ್ ಆ್ಯಂಡ್ ಪೆಲ್ವಿಕ್ ಲಿಗಮೆಂಟ್ಸನ್ನು ಏನು ಮಾಡ್ತಾ ಇದೆ? ಇದು ರಿಲ್ಯಾಕ್ಸ್ ಮಾಡ್ತಾ ಇದೆ. ಯಾಕಂದರೆ ಈ ಫೀಟಸ್ ಇದೆ ಸರ್, ಇಷ್ಟು ದೊಡ್ಡ ಫೀಟಸ್ ಇದ್ರ ಒಳಗಡೆಯಿಂದ ಹೊರಗೆ ಬರಬೇಕು ಅಂದರೆ ಜಾಸ್ತಿ
ಅಲ್ಲಿ ರೆಸ್ಟ್ರಿಕ್ಷನ್ ಇರಬಾರ್ದು. ಓಕೆ, ಸೊ ರೆಸ್ಟ್ರಿಕ್ಷನನ್ನು ಕಡಿಮೆ ಮಾಡ್ತಾ ಇದ್ದಾರೆ ಯಾರು ಸರ್? ನಮ್ಮ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಸ್ಕಿನ್ ಚೇಂಜಸ್. ಪ್ರೆಗ್ನೆನ್ಸಿ ಒಳಗಡೆ ಸ್ಕಿನ್ ಚೇಂಜಸ್ ಏನೇನಿರುತ್ತೆ? ಫಸ್ಟ್ ಲೀನಿಯಾ ನಯಾಗ್ರಾ. ಓಕೆ, ಸೊ ಲೀನಿಯಾ ನಯಾಗ್ರಾ ಅಂದರೆ ಏನು ಸರ್? ಡಾರ್ಕ್ ಲೈನ್ ಫ್ರಮ್ ಅಂಬೆಲಿಕಸ್ ಟು ದಿ ಪ್ಯೂಬಿಸ್. ಹೌದು ಸರ್, ಇಲ್ಲಿ ಏನು ಬರ್ತಾ ಇದೆ? ಇಲ್ಲಿ ಡಾರ್ಕ್ ಲೈನ್ ಫ್ರಮ್ ಅಂಬೆಲಿಕಸ್. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಅಂಬೆಲಿಕಸ್ಸಿಂದ ಪ್ಯೂಬಿಸ್ ತನಕ ಏನು ಬರ್ತಾ ಇದೆ? ಒಂದು ಡಾರ್ಕ್ ಲೈನ್ ಬರುತ್ತೆ, ಡಾರ್ಕ್ ಹೇರಿ ಲೈನ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಮೇಲ್ಗಡೆ ಕೂಡ ಹೋಗ್ಬೋದು, ಫ್ರಮ್ ಝೀಪಾಯ್ಡ್ ಪ್ರೊಸೆಸ್ ಅಂತ ಕೂಡ ಸಮ್ ಬುಕ್ಸ್ನಲ್ಲಿ ಬರೆದಿದ್ದಿದೆ. ಓಕೆ, ಸೊ ಇಲ್ಲಿಂದ ಏನು ಬರ್ತಾ ಇದೆ? ಇಲ್ಲೊಂದು ಡಾರ್ಕ್ ಹೇರಿ ಲೈನ್ ಬರ್ತಾ ಇದೆ, ಅದನ್ನು ನಾವು ಲೀನಿಯಾ ನಯಾಗ್ರಾ ಅಂತ ಹೇಳ್ತೀವಿ. ಓಕೆ, ಸೊ ಲೀನಿಯಾ ನಯಾಗ್ರಾ, ಇಟ್ ಈಸ್ ಅ ಡಾರ್ಕ್ ಲೈನ್ ಫ್ರಮ್ ಅಂಬೆಲಿಕಸ್ ಟು ದಿ ಪ್ಯೂಬಿಸ್. ಓಕೆ, ಸೊ ನೆಕ್ಸ್ಟ್ ಕ್ಲೋಸ್ಮಾ. ಓಕೆ, ಸೊ ಕ್ಲೋಸ್ಮಾ ಇದು ಏನಿದೆ ಸರ್? ಇದನ್ನು ನಾವು ಮಾರ್ಕ್ ಆಫ್ ಪ್ರೆಗ್ನೆನ್ಸಿ ಅಂತ ಕೂಡ ಹೇಳ್ಬೋದು. ಓಕೆ, ಸಾರಿ, ಮಾರ್ಕ್ ಅಂತೀನಿ, ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ. ಮಾಸ್ಕ್ ಎಲ್ಲಿ ಹಾಕೋತಾರೆ ಸರ್? ಫೇಸ್ ಮೇಲೆ ಹಾಕೋತಾರೆ ಸರ್. ಇಲ್ಲಿ ಏನು ನೋಡ್ಬೋದು ನಾವು? ಫೇಸ್ ಮೇಲೆ ಪಿಗ್ಮೆಂಟೇಷನ್ ನೋಡೋಕ್ಕೆ ಕಾಣ್ಬೋದು. ಓಕೆ, ಸೊ ಫಸ್ಟ್ ಲೀನಿಯಾ ನಯಾಗ್ರಾ ಅಂದರೆ ಲೈನ್ ಬರ್ತಾ ಇದೆ ಸರ್, ಡಾರ್ಕ್ ಹೇರಿ ಲೈನ್ ಬರ್ತಾ ಇದೆ. ನೆಕ್ಸ್ಟ್ ಕ್ಲೋಸ್ಮಾ ಅಂದರೆ ಏನು ಸರ್? ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ. ಮಾಸ್ಕ್ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಫೇಸ್ ಮೇಲೆ ನಾವು ಇಲ್ಲಿ ಒಂದು ನೋಡ್ಬೋದು. ಸೊ ಇದು ಫೇಸ್ ಇದೆ ಸರ್, ಫೇಸ್ ಮೇಲೆ ನಿಮಗೆ ಪಿಗ್ಮೆಂಟೇಷನ್, ಡಾರ್ಕ್ ಪಿಗ್ಮೆಂಟೇಷನ್ ನಿಮಗೆ ಕಾಣಿಸ್ಬೋದು. ಓಕೆ, ಸೊ ಪ್ರೆಗ್ನೆಂಟ್ ಇದ್ದಾಳೆ, ಅದಕ್ಕೋಸ್ಕರ ಫೇಸ್ ಮೇಲೆ ಡಾರ್ಕ್ ಪಿಗ್ಮೆಂಟೇಷನ್ ಆಗಿದೆ, ಅದಕ್ಕೋಸ್ಕರ ಏನಿದೆ ನಾವು ಏನಂತ ಹೇಳ್ಬೋದು? ಕ್ಲೋಸ್ಮಾ ಅಂತ ಹೇಳ್ಬೋದು. ಕ್ಲೋಸ್ಮಾ ಏನಂತ ಹೇಳ್ತೀರಾ ಹೇಳಿ. ಓಕೆ, ಸೊ ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ, ಬ್ರೌನ್ ಪಿಗ್ಮೆಂಟ್ ಆನ್ ದಿ ಫೇಸ್. ಹೌದು ಸರ್, ಫೇಸ್ ಮೇಲೆ ಪಿಗ್ಮೆಂಟೇಷನ್ ಬಂದಿದೆ ಅಂತ ಇದೆ ಸರ್, ಬ್ರೌನ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಟ್ರೇ ಗ್ರಾವಿಡೇರಮ್. ವಾಟ್ ಈಸ್ ಅ ಸ್ಟ್ರೇ? ಸ್ಟ್ರೇ ಮೀನ್ಸ್ ಸ್ಟ್ರೆಚ್. ಸ್ಟ್ರೇ ಅಂದರೆ ಏನು ಸರ್? ಸ್ಟ್ರೆಚ್. ಓಕೆ, ಸೊ ಸ್ಟ್ರೆಚ್ ಯಾಕೆ ಸ್ಟ್ರೆಚ್ ಆಗಿದೆ ಸರ್? ಯೂಟ್ರಸ್ ಒಳಗಡೆ ಜಾಸ್ತಿ ದೊಡ್ಡದಾಗ್ತಾ ಇದೆ, ಅದಕ್ಕೋಸ್ಕರ ಅಬ್ಡೋಮಿನ್ ಇರೋದೆಲ್ಲ ಪೆಲ್ವಿಕ್ ರೀಜನಲ್ಲಿ ಏನಾಗ್ತಾ ಇದೆ? ಇಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರ್ತಾ ಇದ್ದಾವೆ. ಓಕೆ, ಸೊ ಇಲ್ಲಿ ನಾವು ಸ್ಟ್ರೇ ಗ್ರಾವಿಡೇರಮ್ ಅಂದರೆ ಸ್ಟ್ರೆಚ್ ಮಾರ್ಕ್ಸ್ ಡ್ಯೂ ಟು ದಿ ಇನ್ಕ್ರೀಸ್ಡ್ ಸೈಜ್ ಆಫ್ ದಿ ಅಬ್ಡೋಮಿನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಇಲ್ಲಿ ಏನಾಗಿದೆ? ಇನ್ಕ್ರೀಸ್ ಸೈಜ್ ಆಗಿದೆ, ಅದಕ್ಕೋಸ್ಕರ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲಿ ಬಂದುಬಿಟ್ಟಿದೆ. ಅಂತ ಸ್ಟ್ರೆಚ್ ಮಾರ್ಕ್ಸ್ ಇರ್ತವೆ ಸರ್? ರೆಡ್ಡಿಶ್ ಆರ್ ಪಿಂಕಿಶ್ ಸ್ಟ್ರೆಚ್ ಮಾರ್ಕ್ಸ್. ಓಕೆ, ರೆಡ್ ಅಥವಾ ಪಿಂಕಿಶ್ ಸ್ಟ್ರೆಚ್ ಮಾರ್ಕ್ಸ್ಗಳು ನಾವು ನೋಡೋಕ್ಕೆ ಕಾಣ್ಬೋದು ಸ್ಟ್ರೇಯ ಗ್ರಾವಿಡೇರಮ್. ಸ್ಟ್ರೇ ಮೀನ್ಸ್ ಸ್ಟ್ರೆಚಸ್ ಯಾಕೆ ಆಗ್ತಾ ಇದ್ದಾವೆ ಸರ್? ಗ್ರಾವಿಡೇರಮ್ ಮೀನ್ಸ್ ಪ್ರೆಗ್ನೆನ್ಸಿಗೋಸ್ಕರ ಇಲ್ಲಿ ಏನಾಗ್ತಾ ಇದ್ದಾವೆ? ಸ್ಟ್ರೆಚಸ್ ಬರ್ತಾ ಇದ್ದಾವೆ, ಅದಕ್ಕೋಸ್ಕರ ನಾವು ಅದನ್ನು ಸ್ಟ್ರೇ ಗ್ರಾವಿಡೇರಮ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ವ್ಯಾಸ್ಕುಲಾರ್ ಸ್ಪೈಡರ್. ಓಕೆ, ಸೊ ವ್ಯಾಸ್ಕುಲಾರ್ ಮೀನ್ಸ್ ಬ್ಲಡ್ ವೆಸಲ್ಸ್. ಸ್ಪೈಡರ್ ಅಂದರೆ ಸ್ಪೈಡರ್ ನೆಟ್ ಇರುತ್ತೆ ಅಲ್ಲ, ಸ್ಪೈಡರ್ ಜಾಲಿ ಇರುತ್ತೆ ಅಲ್ಲ, ಸೊ ಆ ಥರ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ರೆಡ್ ಎಲಿವೇಶನ್ಸ್ ಆನ್ ದಿ ಸ್ಕಿನ್ ಮೀನ್ಸ್ ಸ್ಪೈಡರ್ ಲೈಕ್, ನಾವೇನಂತ ಹೇಳ್ಬೋದು? ರೆಡ್ ಸ್ಪೈಡರ್ ಲೈಕ್ ಎಲಿವೇಶನ್ ಆನ್ ದಿ ಸ್ಕಿನ್ ಅಂತ ಕೂಡ ಹೇಳ್ಬೋದು. ಸೊ ಶಾರ್ಟ್ ಆಗಿದ್ದು ಬರ್ತೀನಿ. ಓಕೆ, ರೆಡ್ ಸ್ಪೈಡರ್ ಲೈಕ್ ಎಲಿವೇಶನ್ ಆನ್ ದಿ ಸ್ಕಿನ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ಬೋದು ಸರ್, ಈ ಥರನೇ ಇರುತ್ತೆ ಅಲ್ಲ, ಜಾಳ ಹುಳು ಇರುತ್ತೆ, ಜೇಡ್ ಹುಳನ ಏನಂತ ಹೇಳ್ತೀರಿ? ಸ್ಪೈಡರ್. ಓಕೆ, ಸೊ ಅದು ಕೂಡ ಇದೇ ಥರ ಇರುತ್ತೆ, ಅದನ್ನು ನಾವು ಏನಂತ ಹೇಳ್ತೀವಿ? ವ್ಯಾಸ್ಕುಲಾರ್ ಸ್ಪೈಡರ್. ವ್ಯಾಸ್ಕುಲಾರ್ ಮೀನ್ಸ್ ಬ್ಲಡ್ ವೆಸಲ್ಸ್ ಯಾವ ಥರ ಕಾಣಿಸ್ತಾ ಇದ್ದಾವೆ? ಸ್ಪೈಡರ್ ಥರ ಕಾಣಿಸ್ತಾ ಇದ್ದಾವೆ. ಎಲ್ಲಿ ಕಾಣಿಸ್ತಾ ಇದ್ದಾವೆ ಸರ್? ಸ್ಕಿನ್ ಮೇಲೆ ಕಾಣಿಸ್ತಾ ಇದ್ದಾವೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಸ್ಕಿನ್ ಚೇಂಜಸ್. ಸೊ ಸ್ಕಿನ್ ಚೇಂಜಸ್ ಒಳಗಡೆ ಏನೇನಿರುತ್ತೆ? ಲೀನಿಯಾ ನಯಾಗ್ರಾ ಸರ್. ಲೀನಿಯಾ ನಯಾಗ್ರಾ ಅಂದರೆ ಏನು ಸರ್? ಒಂದು ಡಾರ್ಕ್ ಲೈನ್ ಸೆಂಟ್ರಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ಅದನ್ನು ನಾವು ಲೀನಿಯಾ ನಯಾಗ್ರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೋಸ್ಮಾ ಅಥವಾ ಚಲೋಸ್ಮಾ. ಓಕೆ, ಸೊ ಕ್ಲೋಸ್ಮಾ ಅಂದರೆ ಏನು ಸರ್? ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ, ಫೇಸ್ ಮೇಲೆ ಬ್ರೌನಿಶ್ ಪಿಗ್ಮೆಂಟೇಷನ್, ಡಾರ್ಕ್ ಪಿಗ್ಮೆಂಟೇಷನ್ ಆಗಿದೆ, ಅದನ್ನು ನಾವು ಕ್ಲೋಸ್ಮಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟ್ರೇಯ ಗ್ರಾವಿಡೇರಮ್, ಸ್ಟ್ರೆಚ್ ಮಾರ್ಕ್ಸ್ ಡ್ಯೂ ಟು ದಿ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸ್ಟ್ರೆಚ್ ಮಾರ್ಕ್ಸ್ ಯಾವ ಥರ ಇದ್ದಾವೆ ಸರ್? ರೆಡ್ ಆರ್ ಪಿಂಕಿಶ್. ನೆಕ್ಸ್ಟ್ ವ್ಯಾಸ್ಕುಲಾರ್ ಸ್ಪೈಡರ್, ಬ್ಲಡ್ ವೆಸಲ್ಸ್ ಏನಾಗಿದ್ದಾವೆ? ಸ್ಪೈಡರ್ ಥರ ಕಾಣಿಸ್ತಾ ಇದ್ದಾವೆ. ಎಲ್ಲಿ ಕಾಣಿಸ್ತಾ ಇದ್ದಾವೆ ಸರ್? ಸ್ಕಿನ್ ಮೇಲೆ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಎಲ್ಲೆಲ್ಲಿ ಸರ್? ನೆಕ್, ಥೈ ಮತ್ತು ಥೈ ಮೇಲೆ ನೋಡೋಕ್ಕೆ ಕಾಣ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಸ್ಕಿನ್ ಚೇಂಜಸ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಹೆಮೆಟೊಲಾಜಿಕಲ್ ಚೇಂಜಸ್. ಹೆಮೆಟೊಲಾಜಿಕಲ್ ಅಂದರೆ ನಮ್ಮ ಬ್ಲಡ್ ಇದೆಯಲ್ಲ, ಬ್ಲಡ್ಡಲ್ಲಿ ಏನೇನು ಚೇಂಜಸ್ ಆಗುತ್ತೆ, ನಮ್ಮ ಬ್ಲಡ್ ಸಿಸ್ಟಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ನೋಡೋಣ. ಸೊ ಫಸ್ಟ್ ಇಂಕ್ರೀಸ್ ಏನಾಗ್ತಾ ಇದೆ ಸರ್? ನಮ್ಮ ಬ್ಲಡ್ ವಾಲ್ಯೂಮ್ ಇಂಕ್ರೀಸ್ ಆಗ್ತಾ ಇದೆ. ನಮಗೆ ಗೊತ್ತಿದೆ ಬ್ಲಡ್ ವಾಲ್ಯೂಮ್ 30 to 40% ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಒಂದು ಮಹಿಳೆ ಒಳಗಡೆ 100 ml ಬ್ಲಡ್ ಮೊದಲಿತ್ತು ಅಂದರೆ ಅದು ಏನಾಗ್ತಾ ಇದೆ? 140 ml ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಈ ಥರ. ಓಕೆ,
ಸೊ 30-40% ಏನಾಗ್ತಾ ಇದೆ, ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಅದರಲ್ಲಿ ನಾವು ನೋಡಿದಾಗ ಪ್ಲಾಸ್ಮಾ ವಾಲ್ಯೂಮ್ 40-50% ಆಗ್ತಾ ಇದೆ. ಓಕೆ, ಸೊ ನಮ್ಮ ಬ್ಲಡ್ ಒಳಗಡೆ ಏನೇನಿರುತ್ತೆ, ಒಂದು ಪ್ಲಾಸ್ಮಾ, ಇನ್ನೊಂದು ಬ್ಲಡ್ ಸೆಲ್ಸ್. ಏನೇನಿರುತ್ತೆ ಸರ್, ಪ್ಲಾಸ್ಮಾ ಪ್ಲಸ್ ಬ್ಲಡ್ ಸೆಲ್ಸ್ ಇವೆರಡು ಕೂಡಿಸಿದ್ರೆ ಏನಾಗುತ್ತೆ, ಬ್ಲಡ್. ಇವೆರಡು ಕೂಡಿಸಿದ್ರೆ ಏನಾಗುತ್ತೆ, ಬ್ಲಡ್. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಪ್ಲಾಸ್ಮಾ ವಾಲ್ಯೂಮ್ 40-50% ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇದೆ. ಅದೇ ನಾವು ಮೇಲ್ಗಡೆ ನೋಡಿದಾಗ ರೆಡ್ ಬ್ಲಡ್ ಸೆಲ್ಸ್ ಎಷ್ಟಾಗ್ತಾ ಇದ್ದಾವೆ, ಓನ್ಲಿ 20-30%. ಓಕೆ, ಸೊ ಪ್ಲಾಸ್ಮಾ ನೀವು ಜಸ್ಟ್ ಒಂದು ಸರಿ ನೋಡಿರಿ, ಕಂಪೇರ್ ನಾವು ಮಾಡಿದರೆ ಪ್ಲಾಸ್ಮಾ 50% ಇನ್ಕ್ರೀಸ್ ಆದಾಗ ನಮ್ಮ ಬ್ಲಡ್ನು 50% ಇನ್ಕ್ರೀಸ್ ಆಗಿದ್ದರೆ ಬ್ಲಡ್ ಯಾವ ಥರ ಇರುತ್ತೆ ಸರ್, ನಾರ್ಮಲ್ ಬ್ಲಡ್ ಇರುತ್ತೆ. ಓಕೆ, ಸೊ ಬ್ಲಡ್ ಯಾವ ಥರ ಇರುತ್ತೆ, ಬ್ಲಡ್ ನಾರ್ಮಲ್ ಇರುತ್ತೆ. ಓಕೆ, ಸೊ ಇದು ಬ್ಲಡ್ ಸರ್. ಬ್ಲಡ್ ಒಳಗಡೆ ನಾವು ನೋಡಿದಾಗ ಪ್ಲಾಸ್ಮಾ ಇದೆ ಜಾಸ್ತಿ ಮತ್ತು ಬ್ಲಡ್ ಕೂಡ ನಾರ್ಮಲ್. ಪ್ಲಾಸ್ಮಾ ಕೂಡ ಏನಿದೆ 50% ಇನ್ಕ್ರೀಸ್ ಆಗಿದೆ, ಬ್ಲಡ್ ಕೂಡ ಮೀನ್ಸ್ ನಮ್ಮ ರೆಡ್ ಬ್ಲಡ್ ಸೆಲ್ ಕೂಡ 50% ಇನ್ಕ್ರೀಸ್ ಆದಾಗ ಬ್ಲಡ್ ಮೀನ್ಸ್ ಆ ಮಹಿಳೆ ಒಳಗಡೆ ಎನಿಮಿಯಾ ಬರೋದಿಲ್ಲ. ಎನಿಮಿಯಾ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಸರ್, ರೆಡ್ ಬ್ಲಡ್ ಸೆಲ್ ನಮ್ಮ ಬ್ಲಡ್ ಒಳಗಡೆ ಕಡಿಮೆ ಇರುತ್ತೆ. ಓಕೆ, ಡೆಫಿಷಿಯನ್ಸಿ ಆಫ್ ದಿ ರೆಡ್ ಬ್ಲಡ್ ಸೆಲ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಮದರ್ ಒಳಗಡೆ ರೆಡ್ ಬ್ಲಡ್ ಸೆಲ್ ಕಡಿಮೆ ಇರೋದಿಲ್ಲ. ನಮ್ಮ ಮದರ್ ಒಳಗಡೆ, ಮದರ್ ಮೀನ್ಸ್ ಪ್ರೆಗ್ನೆಂಟ್ ವುಮನ್ ಒಳಗಡೆ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇರೋದಿಲ್ಲ, ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಆ್ಯಸ್ ಕಂಪೇರ್ ಟು ಪ್ಲಾಸ್ಮಾ ವಾಲ್ಯೂಮ್ ಅದು ಸ್ವಲ್ಪ ಕಡಿಮೆ ಇದೆ. ಓಕೆ, ಆ್ಯಸ್ ಕಂಪೇರ್ ಟು ಪ್ಲಾಸ್ಮಾ ವಾಲ್ಯೂಮ್ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಕೂಡ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ಏನಂತ ಹೇಳ್ತೀವಿ, ಇದು ಫಿಸಿಯೋಲಾಜಿಕಲ್ ಎನಿಮಾ ಅಂತ ಹೇಳ್ತೀವಿ. ಸಾರಿ, ಎನಿಮಾ ಅಂತೀನಿ, ಎನಿಮಿಯಾ. ಓಕೆ, ಇದನ್ನು ನಾವು ಏನಂತ ಹೇಳ್ತೀವಿ, ಫಿಸಿಯೋಲಾಜಿಕಲ್ ಎನಿಮಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನಾಗಿದೆ, ಪ್ಲಾಸ್ಮಾ 50% ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅದೇ ಬ್ಲಡ್ ಏನಾಗಿದೆ, 30% ಇನ್ಕ್ರೀಸ್ ಆಗಿದೆ. ಓಕೆ, ಸೊ ನೋಡಿದರೆ ನಮಗೆ 20% ಗ್ಯಾಪ್ ಕಾಣಿಸ್ತಾ ಇದೆ ಇವೆರಡರ ಮಧ್ಯದಲ್ಲಿ. ಓಕೆ, ಸೊ ಬ್ಲಡ್ ಯಾವ ಥರ ಆಗಿದೆ ಸರ್, ಇಲ್ಲಿ ಜಾಸ್ತಿ ರೆಡ್ ಕಲರ್ ಇಲ್ಲ. ಜಾಸ್ತಿ ರೆಡ್ ಕಲರ್ ಯಾಕಿಲ್ಲ ಸರ್, ಇಲ್ಲಿ ನೀರು ಜಾಸ್ತಿ ಇದೆ. ನೀರು ಮೀನ್ಸ್ ಪ್ಲಾಸ್ಮಾ ಜಾಸ್ತಿ ಇದೆ, ರೆಡ್ ಬ್ಲಡ್ ಸೆಲ್ ಅಷ್ಟು ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಕಡಿಮೆ ಇಲ್ಲ ಅಂತ ಹೇಳ್ಬಾರ್ದು. ರೆಡ್ ಬ್ಲಡ್ ಸೆಲ್ ಆ್ಯಸ್ ಕಂಪೇರ್ ಟು ಪ್ಲಾಸ್ಮಾ, ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇದ್ದಾವೆ. ಓಕೆ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಫಿಸಿಯೋಲಾಜಿಕಲ್ ಎನಿಮಾ ಅಂತ ಹೇಳ್ತೀವಿ. ಸೊ ಡಿಕ್ರೀಸ್ಡ್ ಹೆಮೆಟೋಕ್ರಿಟ್. ವಾಟ್ ಈಸ್ ಹೆಮೆಟೋಕ್ರಿಟ್ ಅಂದರೆ ಏನು ಸರ್, ಪರ್ಸೆಂಟೇಜ್ ಆಫ್ ರೆಡ್ ಬ್ಲಡ್ ಸೆಲ್ ಇನ್ ಬ್ಲಡ್. ಓಕೆ, ಸೊ ನಾವು 1 ml ಬ್ಲಡ್ ತೊಗೊಂಡಾಗ ಪ್ರೀ ಪ್ರೆಗ್ನೆಂಟ್ ಸ್ಟೇಟ್ ಮೀನ್ಸ್ ಪ್ರೆಗ್ನೆಂಟಿ ಇರೋಕ್ಕಿಂತ ಮೊದಲು ನಾವು 1 ml ಬ್ಲಡ್ ತೊಗೊಂಡಾಗ ಅದರಲ್ಲಿ ನಾರ್ಮಲ್ ಬರ್ತಾಯಿತ್ತು. ಓಕೆ, ಹಿಮೋಗ್ಲೋಬಿನ್ ಲೆವೆಲ್, ರೆಡ್ ಬ್ಲಡ್ ಸೆಲ್ ಲೆವೆಲ್ ಏನು ಬರ್ತಾಯಿತ್ತು, ನಾರ್ಮಲ್ ಬರ್ತಾಯಿತ್ತು. ಬಟ್ ಪ್ರೆಗ್ನೆನ್ಸಿ ಆಗಿದ್ಮೇಲೆ 1 ml 100 ml ಇಲ್ಲ, 1 ml ನಾವು ಬ್ಲಡ್ ತೊಗೊಂಡಾಗ ಅದರಲ್ಲಿ ಏನು ನೋಡೋಕ್ಕೆ ಕಾಣಿಸ್ಬರುತ್ತೆ, ರೆಡ್ ಬ್ಲಡ್ ಸೆಲ್ ಏನು ಬರ್ಬೋದು, ಕಡಿಮೆ ಬರ್ಬೋದು. ಓಕೆ, ಏನು ಬರ್ಬೋದು, ಕಡಿಮೆ ಬರ್ಬೋದು. ಯಾಕಂದರೆ ಇಲ್ಲಿ ಏನಾಗಿದೆ, ಪ್ಲಾಸ್ಮಾನೇ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ರೆಡ್ ಬ್ಲಡ್ ಸೆಲ್ ಕಡಿಮೆ ಬರ್ಬೋದು. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಓಕೆ, ಸೊ ಇನ್ನೊಂದು ನಾವು ಇಲ್ಲೊಂದು ತಗೊಳ್ಳೋಣ. ಸೊ ಇದು ಒಂದು ಗ್ಲಾಸ್ ಇದೆ. ಓಕೆ, ಇದೊಂದು ಗ್ಲಾಸ್ ಇದೆ. ಪ್ರೆಗ್ನೆನ್ಸಿಗಿಂತ ಮೊದಲು ಸೊ ದಿಸ್ ಈಸ್ ರೆಡ್ ಬ್ಲಡ್ ಸೆಲ್, ಅದ್ರ ಜೊತೆ ಪ್ಲಾಸ್ಮಾನೂ ಇತ್ತು. ಪ್ಲಾಸ್ಮಾನೂ ಜಾಸ್ತಿ ಇತ್ತು, ರೆಡ್ ಬ್ಲಡ್ ಸೆಲ್ನೂ ಜಾಸ್ತಿ ಇತ್ತು. ಓಕೆ, ಸೊ ಇದು ಏನಿದೆ 1 ml ಬ್ಲಡ್ ಇದೆ ಅಂತ ಅಂದ್ಕೊಳ್ಳೋಣ. 1 ml ಬ್ಲಡ್ ನಾವು 1 ಗ್ಲಾಸ್ದಾಗ ಹಾಕಿದಾಗ ಈ ಥರ ನಮಗೆ ಕಾಣ್ತಾ ಇದೆ. ಅದೇ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಒಳಗಡೆ ನಾವು ನೋಡಿದಾಗ ಸೊ ಇಲ್ಲಿ ರೆಡ್ ಬ್ಲಡ್ ಸೆಲ್ ಕೂಡ ಇನ್ಕ್ರೀಸ್ ಆಗಿದೆ. ಇಲ್ಲಿದೆಯಪ್ಪ ನಮ್ಮದು. ಸೊ ಇದೊಂದು ಗ್ಲಾಸ್ ಇದೆ, ಇದು ಕೂಡ 1 ml ಇದೆ. ಓಕೆ, ಅದರೊಳಗಡೆ ನಾವು ನೋಡಿದಾಗ ಪ್ಲಾಸ್ಮಾ ಏನಾಗಿದೆ, ಜಾಸ್ತಿ ಆಗಿದೆ. ಓವರಾಲ್ ಬಾಡಿ ಒಳಗಡೆ ನೋಡಿದರೆ ರೆಡ್ ಬ್ಲಡ್ ಸೆಲ್ ಏನಾಗಿದೆ, ಕೌಂಟ್ ಜಾಸ್ತಿನೇ ಆಗಿದೆ. ಬಟ್ ಆ್ಯಸ್ ಕಂಪೇರ್ ಟು ಪ್ಲಾಸ್ಮಾ. ಓಕೆ, ಸೊ ಆ್ಯಸ್ ಕಂಪೇರ್ ಟು ನಾವು ಪ್ಲಾಸ್ಮಾಕ್ಕೆ ನೋಡಿದರೆ ಪ್ಲಾಸ್ಮಾ ಏನಾಗಿದೆ, ಜಾಸ್ತಿ ಇದೆ ಆ್ಯಸ್ ಕಂಪೇರ್ ಟು ರೆಡ್ ಬ್ಲಡ್ ಸೆಲ್. ಸೊ ಇದರೊಳಗೆ ನಮಗೆ ಏನು ನೋಡೋಕ್ಕೆ ಕಾಣಿಸುತ್ತೆ, ರೆಡ್ ಬ್ಲಡ್ ಸೆಲ್ ಸ್ವಲ್ಪ ಕಡಿಮೆ ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ 1 ml ಅಲ್ಲಿ ಇಲ್ಲಿ ಪ್ಲಾಸ್ಮಾ ಏನಿದೆ ಸರ್, ಜಾಸ್ತಿ ಇದೆ. ಬ್ಲೂ ಕಾಣೋದು ಪ್ಲಾಸ್ಮಾ, ರೆಡ್ ಕಾಣೋದು ರೆಡ್ ಬ್ಲಡ್ ಸೆಲ್. ಓಕೆ, ಸೊ ರೆಡ್ ಏನಾಗಿದೆ, ಭಾಳ ಕಡಿಮೆ ಇದೆ. ಓಕೆ, ಸೊ ಇದು ಡಿಸೀಸ್ ಅಂತಿಲ್ಲ ಸರ್, ಇಟ್ ಈಸ್ ಅ ಫಿಸಿಯೋಲಾಜಿಕಲ್ ನಾರ್ಮಲ್ ಏನಾಗಿದೆ, ಇದು ಎನಿಮಿಯಾ ಆಗಿದೆ. ಫಿಸಿಯೋಲಾಜಿಕಲ್ ಎನಿಮಿಯಾ ಅಂತ ಹೇಳ್ತೀವಿ ನಾವು. ಐ ಥಿಂಕ್ ನಿಮಗೆ
ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಇನ್ಕ್ರೀಸ್ಡ್ ಕೋಆಗುಲೇಷನ್ ಫ್ಯಾಕ್ಟರ್ 11 ಆ್ಯಂಡ್ 13 ಫ್ಯಾಕ್ಟರ್ 11 ಆ್ಯಂಡ್ 13 ಅಂತೀನಿ 12 ಫ್ಯಾಕ್ಟರ್ 11 ಆ್ಯಂಡ್ 12 ಇಲ್ಲಿ ಏನಾಗಿದ್ದಾವೆ ಇನ್ಕ್ರೀಸ್ ಆಗಿದ್ದಾವೆ, ಅದಕ್ಕೋಸ್ಕರ ಕೋಆಗುಲೇಷನ್ ಫ್ಯಾಕ್ಟರ್ ಇಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ಕ್ರೀಸ್ಡ್ ನ್ಯೂಟ್ರೋಫಿಲಿಕ್ ಲ್ಯೂಕೋಸೈಟೋಸಿಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ನ್ಯೂಟ್ರೋಫಿಲ್ಸ್ ನಮ್ಮ ರೆಡ್ ಮೀನ್ಸ್ ನಮ್ಮ ಬ್ಲಡ್ ಒಳಗಡೆ ಜಾಸ್ತಿ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸೊ ನ್ಯೂಟ್ರೋಫಿಲಿಕ್ ಲ್ಯೂಕೋಸೈಟೋಸಿಸ್ ಅಂದರೆ ಏನು ಸರ್, ನಮ್ಮ ಬ್ಲಡ್ ಒಳಗಡೆ ನಮಗೆ ಏನು ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ, ನಮ್ಮ ಬ್ಲಡ್ ಒಳಗಡೆ ನಮಗೆ ಜಾಸ್ತಿ ಅಬ್ನಾರ್ಮಲ್ ಹೈ ನಂಬರ್ ಆಫ್ ನಮಗೇನು ಕಾಣ್ಬೋದು ನ್ಯೂಟ್ರೋಫಿಲ್ ನೋಡ್ಬೋದು. ಓಕೆ, ಸೊ ನ್ಯೂಟ್ರೋಫಿಲ್ಸ್ ಏನಾಗಿದ್ದಾವೆ ಇನ್ಕ್ರೀಸ್ ಆಗಿದ್ದಾವೆ ನಮ್ಮ ಬ್ಲಡ್ ಒಳಗಡೆ. ಇನ್ಕ್ರೀಸ್ಡ್ ನಂಬರ್ ಆಫ್ increase in number of neutrophils. ಓಕೆ, ಸೊ ನಮ್ಮ ಬ್ಲಡ್ ಒಳಗಡೆ ನ್ಯೂಟ್ರೋಫಿಲ್ಸ್ ಏನಾಗಿದೆ ಜಾಸ್ತಿ ಆಗಿದೆ. ಮತ್ತು ಹಾಗೆ ESR ಕೂಡ ಇನ್ಕ್ರೀಸ್ ಆಗಿದೆ. ESR ಅಂದರೆ ಏನು ಸರ್, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್. ಓಕೆ, ಸೊ ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗಿದೆ. ಅದ್ರ ಜೊತೆಯಲ್ಲಿ ಏನಾಗಿದೆ ಸರ್, ನ್ಯೂಟ್ರೋಫಿಲ್ ಕೂಡ ಜಾಸ್ತಿ ಆಗಿದೆ ನಮ್ಮ ಬ್ಲಡ್ ಒಳಗಡೆ. ಓಕೆ, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಹೆಮಟೋಲಜಿಕಲ್ ಚೇಂಜಸ್. ಸೊ ಹೆಮಟೋಲಜಿಕಲ್ ಚೇಂಜಸ್ ಒಳಗಡೆ ನೀವು ನೋಡಬೇಕು ಬ್ಲಡ್ 30 to 40% ಇನ್ಕ್ರೀಸ್ ಆಗಿದೆ. ಓಕೆ, ಅದ್ರ ಒಳಗಡೆ ನಾವು ನೋಡಿದರೆ ಜಾಸ್ತಿ ಏನಾಗಿದೆ ಇನ್ಕ್ರೀಸ್ ಪ್ಲಾಸ್ಮಾ ಇನ್ಕ್ರೀಸ್ ಆಗಿದೆ, ರೆಡ್ ಬ್ಲಡ್ ಸೆಲ್ ಕೂಡ ಇನ್ಕ್ರೀಸ್ ಆಗಿದ್ದಾವೆ ಆ್ಯಸ್ ಕಂಪೇರ್ ಟು ಪ್ಲಾಸ್ಮಾ ಸ್ವಲ್ಪ ಕಡಿಮೆನೇ ಇದೆ. ಅದಕ್ಕೋಸ್ಕರ ಬ್ಲಡ್ ಜಾಸ್ತಿ ರೆಡ್ ಇರೋದಿಲ್ಲ, ಸ್ವಲ್ಪ ಎನಿಮಿಯಾ ನೋಡೋಕ್ಕೆ ಕಾಣಬಹುದು. ರೀಸನ್ ಏನಿದೆ ಸರ್, ಹೆಮೆಟೋಕ್ರಿಟ್ ಲೋ ಇದೆ, ಫಿಸಿಯೋಲಾಜಿಕಲ್ ಎನಿಮಿಯಾ ಅಂತ ಹೇಳ್ತೀವಿ. ಇನ್ಕ್ರೀಸ್ಡ್ ಕೋಆಗುಲೇಷನ್ ಫ್ಯಾಕ್ಟರ್ ಸರ್ ಇಲ್ಲಿ 11 ಆ್ಯಂಡ್ 12 ಫ್ಯಾಕ್ಟರ್ ಏನಾಗಿದ್ದಾವೆ ಇನ್ಕ್ರೀಸ್ ಆಗಿದ್ದಾವೆ. ESR ಕೂಡ ಇನ್ಕ್ರೀಸ್ ಆಗಿದೆ, ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಆ್ಯಂಡ್ ನ್ಯೂಟ್ರೋಫಿಲಿಕ್ ಲ್ಯೂಕೋಸೈಟೋಸಿಸ್. ಓಕೆ, ಸೊ ನ್ಯೂಟ್ರೋಫಿಲ್ ಕೂಡ ಏನಾಗಿದ್ದಾವೆ ನಮ್ಮ ಬ್ಲಡ್ ಒಳಗಡೆ ಜಾಸ್ತಿ ಆಗಿದ್ದಾವೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಂಡೋಕ್ರೈನ್ ಸಿಸ್ಟಮ್. 1 hour ಆಯ್ತು ಕುಂತು. ಎಂಡೋಕ್ರೈನ್ ಸಿಸ್ಟಮ್. ಓಕೆ, ಸೊ ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನೇನಾಗುತ್ತೆ ಸರ್, ಪ್ಲಾಸೆಂಟಾ ಏನೇನು ಸಿಕ್ರೆಟ್ ಮಾಡ್ತಾ ಇದೆ ಸರ್, HCG ಹ್ಯೂಮನ್ ಕೋರಿಯೋನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನ್ ರಿಲೀಸ್ ಮಾಡ್ತಾ ಇದೆ. ಮತ್ತು HPL ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಕೂಡ ಇದು ಏನು ಮಾಡ್ತಾ ಇದೆ ರಿಲೀಸ್ ಮಾಡ್ತಾ ಇದೆ. ಪಿಟ್ಯೂಟರಿ ಎನ್ಲಾರ್ಜ್ ಆಗಿದೆ. ಓಕೆ, ಸೊ ಪಿಟ್ಯೂಟರಿ ಏನಾಗಿದೆ ಸರ್ ಎನ್ಲಾರ್ಜ್ ಆಗಿದೆ, ಅದಕ್ಕೋಸ್ಕರ ಸಮ್ಟೈಮ್ಸ್ ಅದು ಹೆಡ್ಡೇಕ್ ಕೂಡ ಕಾಸ್ ಮಾಡ್ಬೋದು, ಹೆಡ್ಡೇಕ್ ಆಗ್ಬೋದು ಪ್ರೆಗ್ನೆಂಟ್ ಇರೋ ವುಮನ್ ಹತ್ರ. ರೀಸನ್ ಏನಿದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿದೆ. ಓಕೆ, ಇಲ್ಲಿ ಏನಾಗುತ್ತೆ ಸರ್, FHS ಆ್ಯಂಡ್ LH ಇವೆಲ್ಲ ಏನಾಗಿದ್ದಾವೆ ರೆಡ್ಯೂಸ್ ಆಗಿದ್ದಾವೆ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆ್ಯಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಇವೆಲ್ಲ ಏನಾಗಿದ್ದಾವೆ ಕಡಿಮೆ ಆಗಿದ್ದಾವೆ, ಸಪ್ರೆಸ್ ಆಗಿದ್ದಾವೆ. ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ಇಲ್ಲಿ ಏನಾಗಿದೆ ಸರ್ ಎನ್ಲಾರ್ಜ್ ಆಗಿದೆ. ಇನ್ಕ್ರೀಸ್ಡ್ BMR. ಓಕೆ, ಸೊ ಇಲ್ಲಿ ಏನಾಗಿದೆ ಬೇಸಲ್ ಮೆಟಬಾಲಿಕ್ ರೇಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಓಕೆ, ನೆಕ್ಸ್ಟ್ ಎಲಿವೇಟೆಡ್ ACTH ಆ್ಯಂಡ್ ಕಾರ್ಟಿಸೋಲ್. ಓಕೆ, ಸೊ ಇಲ್ಲೇನಾಗಿದೆ ACTH ಅಂದರೆ ಏನು, ACTH ಅಂದರೆ ಏನು, ಎಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್. ಓಕೆ, ಸೊ ACTH ಅಂದರೆ ಏನು, ಎಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಕೂಡ ಏನಿದೆ, ಎಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಕೂಡ ಇಲ್ಲಿ ಏನಾಗಿದೆ ಸರ್ ಎಲಿವೇಟೆಡ್ ಆಗಿದೆ. ಹಾಗೆ ಕಾರ್ಟಿಸೋಲ್ ಕೂಡ ಇಲ್ಲಿ ಎಲಿವೇಟೆಡ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡಿದರೆ ಇಲ್ಲಿ ಹೈಪರ್ ಇನ್ಸುಲಿಸಮ್ ನಮಗೆ ನೋಡ್ಬೋದು. ಓಕೆ, ಹೈಪರ್ ಇನ್ಸುಲಿಸಮ್ ಇನ್ ಡಯಾಬಿಟಿಕ್ ಮದರ್. ಇಫ್ ಪೇಷಂಟಿಗೆ ಏನಿದೆ ಸರ್ ಡಯಾಬಿಟಿಕ್ ಇದ್ದಾಳೆ, ಆಕೆ ಏನಿದ್ದಾಳೆ ಡಯಾಬಿಟಿಕ್ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಅವ್ರಿಗೆ ಏನು ನೋಡೋಕ್ಕೆ ಕಾಣಿಸ್ಬೋದು ಹೈಪರ್ ಇನ್ಸುಲಿಸಮ್ ಅಂದರೆ ಏನು ಸರ್, ಇನ್ಸುಲಿನ್ ಏನು ಮಾಡೋದಿಲ್ಲ ಜಾಸ್ತಿ. ಓಕೆ, ಸೊ ಹೈಪರ್ ಇನ್ಸುಲಿಸಮ್ ಇದರೊಳಗಡೆ ಏನಾಗುತ್ತೆ, ನಮ್ಮ ಬ್ಲಡ್ ಒಳಗಡೆ ಮೀನ್ಸ್ ಪ್ರೆಗ್ನೆಂಟ್ ವುಮನ್ ಇದ್ದಾಳೆ, ಡಯಾಬಿಟಿಕ್ ಪ್ರೆಗ್ನೆಂಟ್ ವುಮನ್ ಇದ್ದರೆ ಆಕಿನ ಬ್ಲಡ್ ಒಳಗಡೆ ಏನಾಗ್ಬೋದು, ಬ್ಲಡ್ ಒಳಗಡೆ ಇನ್ಸುಲಿನ್ ಇನ್ಕ್ರೀಸ್ ಆಗ್ಬೋದು. ಓಕೆ, ಸೊ ಇನ್ಸುಲಿನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಬಾಡಿ ಸೆಲ್ಸ್ ರಿಯಾಕ್ಟ್ ಮಾಡೋದಿಲ್ಲ. ಓಕೆ, ಬಾಡಿ ಸೆಲ್ಸ್ ಡೂ ನಾಟ್ ರಿಯಾಕ್ಟ್ ಟು ದಿ
ಇನ್ಸುಲಿನ್ ಬಾಡಿ ಸೆಲ್ಸ್ ನಮ್ಮ ಇನ್ಸುಲಿನ್ಗೆ ರಿಯಾಕ್ಟ್ ಮಾಡಲಾರ್ದಾಗ ಏನು ಮಾಡುತ್ತೆ, ನಮ್ಮ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ ಸರ್, ಪ್ಯಾಂಕ್ರಿಯಾಸ್ ರಿಲೀಸ್ ಮಾಡುತ್ತೆ ಇನ್ಸುಲಿನ್ನ. ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಸ್ಟಾರ್ಟ್ ಟು ಪ್ರೊಡ್ಯೂಸ್ ಮೋರ್ ಇನ್ಸುಲಿನ್. ಓಕೆ, ಸೊ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಸರ್, ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಬ್ಲಡ್ ಒಳಗಡೆ ಫೈನಲಿ ಏನಾಗುತ್ತೆ, ಇನ್ಸುಲಿನ್ ಜಾಸ್ತಿ ಆದಾಗ ಅದನ್ನು ನಾವು ಏನಂತ ಹೇಳ್ತೀವಿ, ಹೈಪರ್ ಇನ್ಸುಲಿಸಮ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನಾವು ನೋಡೋಣ, ಇನ್ನೊಂದು ಸರಿ ರಿವೈಸ್ ಮಾಡೋಣ. ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನೇನು ಚೇಂಜಸ್ ನೋಡೋಕ್ಕೆ ಕಾಣಿಸುತ್ತೆ. ಸೊ ಫಸ್ಟ್ ಪ್ಲಾಸೆಂಟಾ ಏನೇನು ಸೀಕ್ರೆಟ್ ಮಾಡುತ್ತೆ ಸರ್, HCG ಆ್ಯಂಡ್ HPL. HCG ಅಂದರೆ ಏನು, ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನ್. ಓಕೆ, ಆ್ಯಂಡ್ HPL ಅಂದರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಮತ್ತು ಪಿಟ್ಯೂಟರಿ ಏನಾಗುತ್ತೆ ಸರ್, ಎನ್ಲಾರ್ಜ್ಮೆಂಟ್ ಆಗುತ್ತೆ. ಎನ್ಲಾರ್ಜ್ಮೆಂಟ್ ಆಗಿದ್ದಕ್ಕೋಸ್ಕರ ಹೆಡ್ಡೇಕ್ ಆಗಬಹುದು. ನೆಕ್ಸ್ಟ್ FHS ಆ್ಯಂಡ್ LH ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗುತ್ತೆ ಆ್ಯಂಡ್ ಇಂಕ್ರೀಸ್ಡ್ BMR ಬೇಸಲ್ ಮೆಟಬಾಲಿಕ್ ರೇಟ್ ಕೂಡ ಇಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಲಿವೇಟೆಡ್ ACTH ಅಂದರೆ ಏನು ಸರ್, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಕೂಡ ಇಲ್ಲಿ ಏನಾಗುತ್ತೆ ಸರ್, ಇಲ್ಲಿ ಎಲಿವೇಟ್ ಆಗುತ್ತೆ. ಮತ್ತು ಕಾರ್ಟಿಸೋಲ್ ಕೂಡ ಇಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಹೈಪರ್ ಇನ್ಸುಲಿಸಮ್ ನೋಡೋಕ್ಕೆ ಕಾಣ್ಬೋದು. ಯಾಕಂದರೆ ಏನಾಗುತ್ತೆ ಸರ್, ನಮ್ಮ ಬಾಡಿ ಒಳಗಡೆ ಸೆಲ್ಸ್ ಇರ್ತವೆ ಎಲ್ಲ ನಾರ್ಮಲ್ ಇನ್ಸುಲಿನ್ ಲೆವೆಲ್ಗೆ ರಿಯಾಕ್ಷನ್ ಮಾಡೋದಿಲ್ಲ. ಓಕೆ, ಏನೂ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಇನ್ಸುಲಿನ್ ಲೆವೆಲ್ ಇನ್ ದಿ ಬ್ಲಡ್ ಈಸ್ ಇನ್ಕ್ರೀಸ್ಡ್. ಅದನ್ನು ನಾವು ಹೈಪರ್ ಇನ್ಸುಲಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.